ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನವಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನ ವೈ ಮುಮುಕ್ಷುಃ ನ ಬುಭೂಷುರತ್ರ ನ ವೈ ವಿವಿತ್ಸುಶ್ಚ ಕುತೋ ಬುಭೂಷುಃ ಅಸತ್ಯಕಾಮ ಅಭವನ್ ಕುತಶ್ಚಿತ್ ಪ್ರದಾತರಿ ಪ್ರಾಜ್ಞವರೇ ಅನಿಲಾತ್ಮಜೇ. ದಿನೇ ದಿನೇ ತತ್ರ ಮಹಾನ್ನ ಪರ್ವತಾಃ ಸಭಕ್ಷಸಾರಾಃ ರಸವಂತ ಊರ್ಜಿತಾಃ ನದ್ಯಃ ಪಯಸ್ಸರ್ಪಿರಜಸ್ರಪೂರ್ಣಾಃ ಸಮಾಕ್ಷಿಕಾದ್ಯಾಃ ಅಪಿ ಪಾಯಸಹೃದಾಃ. ಅಲ್ಲೇನೇನು ವ್ಯವಸ್ಥೆ ಇತ್ತು ಇವರಿಗೆಲ್ಲ ಅಂದರೆ ದಿನೇ ದಿನೇ ಪ್ರತಿದಿನದಲ್ಲೂ ಕೂಡ ಪ್ರತಿದಿನಂ ತತ್ರ ಮಹಾನ್ನ ಪರ್ವತಾಃ ದೊಡ್ಡ ಅನ್ನದ ಪರ್ವತಗಳು ಮತ್ತು ಎಂಥದ್ದು ಸಭಕ್ಷ್ಯ ಸಾರಾಹ ಅನೇಕ ವಿಧದ ಭಕ್ಷ್ಯಭೋಜ್ಯಗಳ ಸಾರ ರಸವಂತಹ ರಸಯುಕ್ತವಾದಂಥ ಭಕ್ಷ್ಯಭೋಜ್ಯಗಳು ಊರ್ಜಿತಾ ಬೇಕಾದಷ್ಟು ಯಥೇಚ್ಛ ನದ್ಯ ಇದೆಲ್ಲ ಬೆಟ್ಟಗಳು ಅನ್ನಾದಿಗಳ ಬೆಟ್ಟಗಳು ಭಕ್ಷ್ಯಗಳ ಜಿಲೇಬಿ ರಾಶಿ ರಾಶಿ ಇದ್ದ ಹಾಗೆ ಇವೆಲ್ಲ ಪಾಯಸ ಇತ್ಯಾದಿಗಳೆಲ್ಲ ನದಿಗಳಂತೆ ಇದ್ದು ಅಂತ ಹೇಳ್ತಾರೆ. ಬೆಟ್ಟಗಳಂತೆ ಅವು ನದಿಗಳಂತೆ ಇವು. ನದ್ಯ ಯಾವ್ಯಾವುದು ಪಯ ಸರ್ಪಿ ಅಜಸ್ರ ಪೂರ್ಣಾ ಸಮಾಕ್ಷಿಕಾದ್ಯ ಅಪಿ ಪಾಯಸಹೃದಾ. ಪಯ ಹಾಲಿನ ನದಿಗಳು, ಸರ್ಪಿ ಅಂತ ಹೇಳಿದರೆ ತುಪ್ಪ, ಇವೆಲ್ಲ ಒಂದೊಂದು ಮತ್ತೆ ನದಿಗಳು. ಪಾಯಸಹೃದಾ ಪಾಯಸದ ಸರೋವರಗಳು, ಗೊತ್ತಾಯ್ತಾ. ಮಾಕ್ಷಿಕ ಅಂದರೆ ಜೇನಿನ ದೊಡ್ಡ ಸರೋವರಗಳು, ನದಿಗಳು. ಇಂಥ ವ್ಯವಸ್ಥೆ ಇತ್ತು ಅಂತ ಹೇಳ್ತಾರೆ. ನದ್ಯ ಪಯಸ್ಸರ್ಪಿ ಅಜಸ್ರ ಪೂರ್ಣಾ ಸಮಾಕ್ಷಿಕಾದ್ಯಾ ಅಪಿ ಪಾಯಸಹೃದಾ. ಏನ ಹೌದು, ಇದೇನು ಪಾಂಡವರ ರಾಜ್ಯ ಇತ್ತು, ಹಾಗೆ ಇತ್ತು. ದಿನೇ ದಿನೇ ತತ್ ಅಜಸ್ರ ಅಂದರೆ ಯಾವಾಗಲೂ ಅಂತ ಅರ್ಥ. ಯಾವಾಗಲೂ ಆಲ್ವೇಸ್ ಬಂತಲ್ಲ. ಧ್ಯಾಯೇತ್ ಅಜಸ್ರ ಮೀಶಸ್ಯ ಪದ್ಮಾದಾದಿ ಪದ ಇದನ್ನು ಅವ್ಯಯ. ಅದು ಸರ್ಪಿ ಅಜಸ್ರ ಅಂತ ಹೇಳಿದ್ರೆ ಯಾವಾಗಲೂ ಏನೋ ಒಂದು ದಿವಸ ಯಾವಾಗಲೂ ಕೂಡ ತುಂಬಿ ಸುರಿತಾ ಇರಬೇಕು. ಆ ರೀತಿ ಮಾಡಿದರು. ಹೃದಾ ಮಹಾಂತಹ ತ್ರಿದಶಾದಿಯೋಗ್ಯಾ ಸುಯೋಗಯುಕ್ತಾ ಹರಿಚಂದನಾದೇಹೇ ತಥಾಂಜನಾಲಕ್ತಕ ಮುಖ್ಯಮಂಡನ ದ್ರವ್ಯಾಗ್ರ್ಯವಾಪ್ಯೋ ಮಣಿಕಾಂಚನೋದ್ಭವಾ. ಹೃದಾ ಮಹಾಂತಹ ತ್ರಿದಶಾದಿಯೋಗ್ಯಾ ಸುಯೋಗಯುಕ್ತಾ ಹರಿಚಂದನಾದೇಹೇ ತಥಾ ಅಂಜನಾಲಕ್ತಕ ಮುಖ್ಯಮಂಡನ ದ್ರವ್ಯಾಗ್ರ್ಯವಾಪ್ಯ ಮಣಿಕಾಂಚನೋದ್ಭವಾ. ಇನ್ನೇನಿತ್ತು ಒಂದೊಂದು ಹೇಳ್ತಾ ಹೋದ. ಜ್ಞಾನ ಕಾರ್ಯ ಫಸ್ಟ್ ಹೇಳಿದರು. ಏನೇನು ಹೇಳಿ ಫಸ್ಟ್ ಅದನ್ನು ಹೇಳಿಬಿಟ್ಟು ಆಮೇಲೆ ಭೋಜನ, ಜ್ಞಾನ, ಅನ್ನ, ಅದಾದ ಮೇಲೆ ಅನ್ನಕ್ಕೆ ಸಂಬಂಧಪಟ್ಟಂಥ ವಿವರಗಳೆಲ್ಲ ಕೊಟ್ಟರು. ಇನ್ನೇನಿತ್ತು ಹೃದಾ ಮಹಾಂತಹ ತ್ರಿದಶಾದ್ಯಯೋಗ್ಯಾ ಸುಯೋಗಯುಕ್ತಾ ಹರಿಚಂದನ ಅಲಂಕಾರಗಳೀಗ ಅಲಂಕಾರಕ್ಕೋಸ್ಕರವಾಗಿ ಮಹಾಂತಹ ಹರಿಚಂದನಾದೇಹೇ ಹೃದಾ ಅವು ಸರೋವರ ಗಂಧ ದೊಡ್ಡ ಸರೋವರ ಇದ್ದಾಗಿದೆ. ಶ್ರೀಗಂಧ ಹರಿಚಂದ್ರ ಶ್ರೀಗಂಧ ಮೊದಲಾದವುಗಳ ವಿಶೇಷವಾದಂಥ ಸರೋವರಗಳು. ಶ್ರೀಗಂಧ ಅದು ಎಲ್ಲ ನಿರ್ಮಾಲ್ಯ ಅಲ್ಲದೆ ಕೊಡೋಗಿಲ್ವಲ್ಲ ಯಾರಿಗೂ. ದೇವರಿಗೆ ಅರ್ಪಣೆ ಮಾಡೇ ಕೊಡಬೇಕು. ಮಹಾಂತಹ ತ್ರಿದಶಾದಿ ಯೋಗ್ಯ, ಅದೇನು ಲೋ ಕ್ವಾಲಿಟಿ ಅಲ್ಲ, ಇಂಪೋರ್ಟ್ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂತಾರಲ್ಲ ಹಾಗೆ. ತ್ರಿದಶರು ದೇವತೆಗಳಿಗೆ ಯೋಗ್ಯವಾದಂಥ ಒಂದು ಭೋಗ ಇಲ್ಲ. ಅಂದರೆ ಭೂಲೋಕ ಹೇಗಿತ್ತಾಗ ಸ್ವರ್ಗಲೋಕ, ದೇವಲೋಕ, ವೈಕುಂಠಲೋಕ ಇದ್ದಾಗಿತ್ತು ಅಂತ ಅರ್ಥ. ಯೋಗ್ಯಾ ಸುಯೋಗಯುಕ್ತಾ ಸುಯೋಗ ಹಚ್ಕೊಳ್ಳೋಕ್ಕೆ ಏನೇ ವ್ಯವಸ್ಥೆಗಳು ಬೇಕು ಅದಿಷ್ಟು ವ್ಯವಸ್ಥೆ ಇತ್ತು. ತಥಾ ಅಂಜನ ಅಲಕ್ತಕ ಮುಖ್ಯ ಮಂಡನ ದ್ರವ್ಯಾಗ್ರ್ಯವಾಪ್ಯ
ದೊಡ್ಡ ದೊಡ್ಡ ಬಾವಿಗಳು. ಯಾವುದಕ್ಕೆ? ಅಂಜನ. ಅಂಜನ ಅಂದರೆ ಕಾಡಿಗೆ. ಅಲಕ್ತಕ ಅಂತ ಹೇಳಿದರೆ ಈ ಒಂದು ಕೆಂಪು ಹಚ್ಕೋತಾರಕ್ಕೆಲ್ಲ ಅದು ಅಲಕ್ತಕ. ಆಮೇಲೆ ಮುಖ್ಯ ಮಂಡನ ದ್ರವ್ಯ, ಅಲ್ಲ ಮಂಡನ ದ್ರವ್ಯ ಅಲಂಕಾರ ದ್ರವ್ಯಗಳು. ದೇವತಾ ಮಂಡಲ ಅಖಂಡ ಮಂಡನಂ. ದೇವರು ಹೇಗಿದ್ದಾನೆ? ದೇವತೆಗಳಿಗೆಲ್ಲ ಸರ ಇದ್ದಾಗ ದೊಡ್ಡ ಅದಕ್ಕೆ ಮಧ್ಯೆ ಏನಿದೆ ಡಾಲರ್ ಇದ್ದಾಗ ದೇವರಿದ್ದಾನೆ ಅಂತ ಹೇಳಿದ್ದರಲ್ಲಿ. ಅದೆಲ್ಲರಿಗೂ ಅಲಂಕಾರ ಪ್ರಾಯ. ಅನಂತ ನಕ್ಷತ್ರ ಇದ್ದರೂ ಕೂಡ ಒಬ್ಬ ಚಂದ್ರ ಹೇಗೆ ಎದ್ದು ಕಾಣ್ತಾನೋ ಹಾಗೆ ದೇವರು ಮಂಡನ ಅಲಂಕಾರ ಪ್ರಾಯನಾಗಿದ್ದ. ಅಮಾವಾಸ್ಯೆ ನಕ್ಷತ್ರಗಳು ಇದ್ದೇ ಇದೆ. ಆಕಾಶ ಏನು ಕಾಣುತ್ತೆ ನಮಗಾಗ? ಡಾರ್ಕಾಗಿ ಕಾಣುತ್ತೆ. ಒಬ್ಬ ಚಂದ್ರ ಎದ್ಬಿಟ್ರೆ ಬ್ರೈಟಾಗಿ ಕಾಣುತ್ತೆ. ಅದಕ್ಕೆ ಮಂಡನ ಅಲಂಕಾರ. ಅಗ್ರವಾಪ್ಯ ದೊಡ್ಡ ದೊಡ್ಡ ಬಾವಿಗಳು. ಯಾರು ಎಷ್ಟು ಜನ ಬೇಕಾದ್ರೂ ಉಪಯೋಗಿಸ್ತಿರ್ಬೋದು. ಹಾಗೇನೆ ಮಣಿಕಾಂಚನೋದ್ಭವಾಹ, ಜೊತೆಗೆ ಮಣಿ ಕಾಂಚನ. ಮಣಿ ಅಂತ ಹೇಳಿದರೆ ಮಣಿಗಳು, ನವರತ್ನಗಳು. ಕಾಂಚನ ಅಂತ ಹೇಳಿದರೆ ಚಿನ್ನ. ಅವುಗಳಿಂದ ಮಾಡಲ್ಪಟ್ಟಂಥ ವಸ್ತುಗಳು, ಸಾಮಾನ್ಯ ವಸ್ತುಗಳು ಪ್ರತಿಯೊಂದು ಕೂಡ ವಾಪ್ಯ ಮಣಿಕಾಂಚನೋದ್ಭವ. ಬಾವಿಗೆ ಅಲಂಕಾರ. ಬಂಗಾರದ ಬಾವಿ ಅಂತಿಲ್ಲ ಅದರೊಳಗೆ, ತಿರುಪತಿಯೊಳಗೆ ಹಾಗೆ ನರ್ತಗಳ ಬಾವಿಗಳು. ಅದರಲ್ಲಿರೋದೆಲ್ಲ ಇವೆಲ್ಲ ಇಂಥ ಪದಾರ್ಥಗಳು. ಅಷ್ಟು ವ್ಯವಸ್ಥೆ ಮಾಡಿದರು. ಯಥೇಷ್ಟ ಪಾನಾಶನ ಭೋಗಶಿಷ್ಟಾ ಸಹಸ್ರಶಃ ಮಾರುತಿನಾತು ಕಾರಿತಾ ಗಂಧಾರಸಾದ್ಯಶ್ಚ ಸಮಸ್ತ ಭೋಗಾ ದಿವೀವ ತತ್ರಾಸುರತೀವ ಹೃದ್ಯಾ. ಯಥೇಷ್ಟ ಪಾನ ಅಶನ ಭೋಗಶಿಷ್ಟಾ. ಯಥೇಷ್ಟ ಪಾನ, ಯಥೇಷ್ಟ ಅಶನ, ಯಥೇಕ ಭೋಗಶಿಷ್ಟಾ ಸಹಸ್ರಶಃ ಮಾರುತಿನಾತು ಕಾರಿತ. ಇಂಥ ಬಾವಿಗಳು ಒಂದೆರಡಲ್ಲ, ಸಾವಿರಾರು ಬಾವಿಗಳು, ಸಾವಿರ ನದಿಗಳ ಹರಿತಾ ಇದ್ದಾಗಿದೆ. ಕಾರಿತ ಇದೆಲ್ಲ ಏರ್ಪಾಟು ಯಾರ್ದು? ಮಾರುತಿನ, ಭೀಮಸೇನ ದೇವರು. ಅವ್ರ ವ್ಯವಸ್ಥೆ ಅಂತ ಹೇಳಿದ ಮೇಲೆ ಅದು ಪೂರ್ಣ ತಿಳುವಳಿಕೆ ಇದ್ದವರು, ಪೂರ್ಣ ಪ್ರಜ್ಞರು, ಪೂರ್ಣ ಬಲರಾದ್ದರಿಂದ ಎಲ್ಲೂ ಕೂಡ ಲೋಪದೋಷಕ್ಕೆ ಅವಕಾಶವೇ ಇಲ್ಲ. ಗಂಧಾಹ ಇದೇನಿದ್ದು? ಗಂಧಾಹ ರಸಾದ್ಯಾಶ್ಚ. ಗಂಧ, ಉಪರಸ, ಸ್ಪರ್ಶ, ಗಂಧ ಎಲ್ಲ ಮಾತ್ರಕ. ಅವೆಲ್ಲ ತುಂಬಿ ತುಳುಕ್ತಾಯಿದ್ವು. ಸಮಸ್ತ ಭೋಗಾಹ ಎಲ್ಲ ಏನೇನು ಬೇಕು ಎಲ್ಲ ಭೋಗಗಳು ಅಲ್ಲಿದ್ದವು. ದಿವೀವ ತತ್ರಾಸುರ ಅತೀವ ಹೃದಯ. ದಿವಿ ದೇವಲೋಕದಲ್ಲಿ ಹೇಗೋ ಹಾಗೆ ಅಲ್ಲಿ ಹೃದಯ ಅಂದರೆ ರಮಣೀಯವಾದಂತಹ ಮನೋಹರವಾದಂಥ ವಸ್ತುಗಳು ಇದಿಷ್ಟು ಮಾರುತಿ ನಾವು ಎಲ್ಲದಕ್ಕೂ ಅನ್ವಯ. ಜ್ಞಾನ ಕಾರ್ಯದಲ್ಲೂ ಪ್ರಧಾನವಾದದ್ದು ಸಾಕ್ಷಾತ್ ವೇದವ್ಯಾಸದೇವರಾದರೆ ನಿರ್ವಹಣೆಯೆಲ್ಲ ಭೀಮಸೇನ ದೇವರು. ರಾಷ್ಟ್ರೀಯ ಕಾರ್ಯಕ್ಕೆ ಹೇಳಿದ್ದಾರೆ ಅದನ್ನು. ಅನ್ನಾದಿಗಳ ವ್ಯವಸ್ಥೆ, ಪ್ರತಿಯೊಂದು ವ್ಯವಸ್ಥೆಯೂ ಕೂಡ ಅದು ರಾಮರಾಜ್ಯದ ವರ್ಣನೆ, ಇದು ಭೀಮರಾಜ್ಯದ ವರ್ಣನೆ. ಅದರಲ್ಲಿ ರಾಮ ಸ್ವತಂತ್ರನಾಗಿ, ಭೀಮಸೇನ ದೇವರು ಕೃಷ್ಣ, ಮೂರು ರೂಪದ ಭಗವಂತನ ಪ್ರೆಸೆನ್ಸಲ್ಲಿದೆ. ನೈತಾದೃಶ ಕಶ್ಚನ ಭೂತಪೂರ್ವೋ ಮಖೋ ವಿನಾ ರಾಮ ವಿರಿಂಚಿ ವಜ್ರಿಣಾಂ ಮಖಾನಿತಿ ಪ್ರೋಚು ಅಶೇಷ ಲೋಕಾ ದೃಷ್ಟ್ವಾ ಮಖಂ ತಂ ಪುರುಷೋತ್ತಮೇರಿತಂ. ನೈತಾದೃಶ ಕಶ್ಚನ ನ ಏತಾದೃಶ ಕಶ್ಚನ ಭೂತಪೂರ್ವ ಮಖಃ ವಿನಾ ರಾಮ ವಿರಿಂಚ ವಜ್ರಿಣಾಂ ಮಖಾನ್ ಇತಿ ಪ್ರೋಚುಃ ಅಶೇಷಲೋಕಾಃ ದೃಷ್ಟ್ವಾ ಮಖಂ ತಂ ಪುರುಷೋತ್ತಮೇರಿತಂ. ನೈತಾದೃಶಃ ಕಶ್ಚನ ಭೂತಪೂರ್ವ ಮಖಃ. ಇಂಥ ಮಖ ಅಂದರೆ ಯಜ್ಞ. ಇಂಥ ಯಜ್ಞ ಹಿಂದೆ ಯಾವುದು ಕೂಡ ಆಗಿರಲಿಲ್ಲ ಎಕ್ಸೆಪ್ಟ್ ಅಂತ ಹೇಳಿದರು. ಇಂಥ ಭೂಲೋಕದಲ್ಲಿ ಇಂಥ ಯಜ್ಞ ಆಗಿಲ್ಲ. ಎಲ್ಲೆಲ್ಲಿ ಆಗಿತ್ತು? ರಾಮದೇವರು ಮಾಡಿದರು ಯಜ್ಞಗಳನ್ನು. ವಿರಿಂಚ ಬ್ರಹ್ಮದೇವರು ಮಾಡಿದ್ದರು. ಅದು ಸರಿ ಹೋಯಿತು. ಕೃಷ್ಣ ಇದ್ದಾನೆ, ಭಾವಿ ಬ್ರಹ್ಮ ಇದ್ದಾರೆ. ಆಮೇಲೆ ವಜ್ರಿಣ ಇಂದ್ರದೇವರ ಯಜ್ಞಗಳು. ಇಷ್ಟು ಬಿಟ್ಟರೆ ಅದು ಎಲ್ಲ ಅಲ್ಲಿದ್ದೇನೆ. ಅದು ದೇವರದು, ಅದು ದೇವಲೋಕದ್ದು. ಭೂಲೋಕದಲ್ಲಿ ಅಂಥ ಯಜ್ಞ ಆಗೇ ಇರಲಿಲ್ಲ. ಅಂಥ ಯಜ್ಞವನ್ನು ಮಾಡಿದರು. ಮಖ ಅಂದರೆ ಕ್ವಾಲಿಟಿ. ಯಜ್ಞ ಆಯಿತು, ಯಾವ ಕ್ವಾಲಿಟಿ ಆಯಿತು, ಏನಾಯಿತು? ಮಖಾನ್ನಿತಿ. ಇವರ ಯಜ್ಞಗಳನ್ನು ಬಿಟ್ಟರೆ ಇಂಥ ಯಜ್ಞ ಇನ್ಯಾವುದೂ ಭೂಲೋಕದಲ್ಲಿ ಆಗಿರಲಿಲ್ಲ. ಪ್ರೋಚುರ್ ಅಶೇಷ ಲೋಕಾಹ. ಈ ಮಾತನ್ನು ಯಾರು ಹೇಳಿದರು ಅಂದರೆ, ಯಾರೋ ಹೇಳ್ತಿರ್ತಾರೆ ನಭೂತೋ ಭವಿಷ್ಯತ್ತು. ಏನು ಗೊತ್ತು? ಭೂತ ಗೊತ್ತಿಲ್ಲ, ಭವಿಷ್ಯತ್ತು ಗೊತ್ತಿಲ್ಲ. ಯಾವುದೋ ನೋಡಿ ನಭೂತೋ ಭವಿಷ್ಯ ಅಂದ್ಬಿಟ್ಟ. ಅಂಥವ್ರಿಗೆ ಬೆಲೆ ಇಲ್ಲ. ಯಾತಕ್ಕೆ? ಅವನು ಕಂಡಿರೋದೇ ಸ್ವಲ್ಪ, ಅವ್ನು ನೋಡೇ ಇಲ್ಲ. ಅವನು ಕಂಡಿದ್ರಲ್ಲ, ಅವ್ರು ಇದ್ದಿದ್ದು ಹೇಳಿದ್ನಲ್ಲ, ಅವರು ಕೂಪ ಮಂಡುಕ ಅಂತಾರಲ್ಲ ಹಾಗೆ. ಇಂಥ ಜಗತ್ತೇ ಇಲ್ಲ ಅಂಥೇಳಿ ಮಂಡುಕ ಹೇಳಿದರೆ ಹಾಗೆ. ಹಾಗಲ್ಲ. ಅಶೇಷ ಲೋಕಾಹ ಎಲ್ಲ ಜನಗಳು ಕೂಡ ದೃಷ್ಟ್ವಾಮಖಂ ತಂ ಪುರುಷೋತ್ತ. ಬಂದವರಲ್ಲಿ ಯಾರೋ ದೇವತೆಗಳು, ಅವ್ರು ಹೇಳ್ತಾರೆ ಇಂಥದ್ದು ನೋಡಿಲ್ಲ ನಾವು ಅಂತ ಹೇಳ್ತಾರೆ. 20 ವರ್ಷದ ಹುಡುಗ, ಹಿಂದೆ ಆಗಿಲ್ಲ ಮುಂದೆ ಆಗಿಲ್ಲ, ಏನು ಗೊತ್ತು, ಅನುಭವ ಗೊತ್ತಿದೆ, ಒಂದು ತಿಳುವಳಿಕೆ ಇಲ್ಲ, ಮುಂದೆ ನೋಡಿಲ್ಲ ಅವರು. ಎಷ್ಟೋ ಜನಗಳು ಅತಿಶಯೋಕ್ತಿ ಮಾಡ್ತಾರೆ. ಅದಲ್ಲ, ವಸ್ತುಸ್ಥಿತಿಯಲ್ಲೇ ಹಾಗಿತ್ತು. ದೃಷ್ಟ್ವಾ ಎಷ್ಟೋ ಜನ ಪ್ರಸಿದ್ಧಿ ಆಗಿರುತ್ತೆ. ಅವ್ರು ಕಂಡಿದ್ದು ಅತಿ ಸೀಮಿತವಾದದ್ದು. ಅವ್ರ ಜ್ಞಾನ ಸೀಮಿತ, ಅವ್ರ ಫೀಲ್ಡು ಸೀಮಿತ.
ಅವ್ರ ಫೀಲ್ಡಿಗೆ ಸಂಬಂಧಪಟ್ಟ ವ್ಯಕ್ತಿಗಳೇ ಅಲ್ಲ. ಅವ್ರ ಬಗ್ಗೆ ಇಂಥವ್ರು ಎಲ್ಲೂ ಇಲ್ಲ, ಇವ್ರ ಕಾಂಪಿಟೆನ್ಸೇ ಇಲ್ಲ. ಫಸ್ಟ್ ಅವ್ರು ಹೇಳೋದಕ್ಕೆ ಏನಿರಬೇಕು ಅವರಿಗೆ? ಒಬ್ಬ ಆರ್ಕಿಟೆಕ್ಟನ್ನ ಡಾಕ್ಟ್ರ್ ಹೊಗಳಿದ್ರೆ ಹೇಗಿರ್ತದೆ? ತನ್ನ ಮನೆ ಕಟ್ಟಿದ್ದಕ್ಕೆ ಹೊಗಳ್ಬೋದು ಅಷ್ಟೇ ಹೊರತು ಯಾವುದು ಸಾಧ್ಯ ಇಲ್ಲ. ಅವನೊಂದು ತೋಲಿಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಅದೇ ಫೀಲ್ಡಲ್ಲಿ ಆಗಿರಬೇಕು, ಎಕ್ಸ್ಪರ್ಟ್ಸ್ ಆಗಿರಬೇಕು, ತುಂಬ ಜನ ಹೇಳಬೇಕು, ಮತ್ತು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರಬಾರ್ದು. ಅದೆಲ್ಲ ನೋಡಿದಾಗ ಏನಾಗುತ್ತಾಗ ಅದಕ್ಕೆ ಭಾಳ ಮಹತ್ವ ಬರುತ್ತೆ. ಮಖಾರಿತಿ ಪ್ರೋಚುರು ಅಶೇಷ ಲೋಕಾ ದೃಷ್ಟ್ವಾ ಮಖಂ ತಂ ಪುರುಷೋತ್ತಮೇರಿತಂ ಅಂತ ಹೊತ್ತಲ್ಲಿ ಯಾರಿದ್ದು ಹೊಗಳಿದಾಗ ಜನ ಹೇಳಬೇಕಾಗಲ್ಲ, ಹೇಳಬಾರ್ದು. ಅದು ನಮ್ಮ ಯೋಗ್ಯತೆ ಅದಕ್ಕೆ ನಾವು ಮಾಡಿದ್ದೇವೆ ಅಂತ ಹೇಳಬೇಕೆ ಹೊರತು ಅದು ಕಂಪೇರ್ ಮಾಡಲಿಕ್ಕೆ ಹೋಗಬಾರ್ದು. ಸೂರ್ಯನ ಬೆಳಕಿಗೆ ಯಾವ ದೀಪದ ಬೆಳಕನ್ನು ಕಂಪೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ದೇವತೆಗಳವರೆಲ್ಲ ಸಾಕ್ಷಾತ್ ಭಗವಂತ 3 ರೂಪದಲ್ಲಿದ್ದಾನೆ. ಅವರೆಲ್ಲ ರುಜುಗಳು ಅವತಾರ ರೂಪದಲ್ಲಿ ವ್ಯತ್ಯಾಸವೇ ಇಲ್ಲ. ಅಂಥವರೆಲ್ಲ ನಡ್ತಾ ಇರ್ತಿರ್ಬೇಕಾದ್ರೆ ಕ್ವಾಲಿಟಿನ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸಯೇವ ಮಧ್ಯಾ ಹರಿದೈವತಃ ಕ್ರತುಃ ಪಂಚಾಶ್ವಮೇಧಾತ್ಮಕ ಉಚ್ಚಕಲ್ಪ ದಿನೇ ದಿನೇ ಶುದ್ಧ ಗುಣೋ ಬಭೂವ ಮುದಾವಹೋ ವತ್ಸರ ಪಂಚಕತ್ರಯಂ. ಈಗ ಆ ಯಜ್ಞದ ಬಗ್ಗೆ ವಿಶೇಷಾಂಶಗಳನ್ನು ಹೇಳ್ತಾರೆ. ಇನ್ನೂ ವಿಶೇಷಾಂಶಗಳು, ಯಜ್ಞದ ಕ್ವಾಲಿಟಿ ಎಲ್ಲ ಹೇಳಿದರು. ಅಂಥ ಯಜ್ಞ ಆ್ಯಕ್ಚುಲಿ ಒಂದಲ್ಲ ಅವರು ಮಾಡಿದ್ದು. ಎಷ್ಟು ಮಾಡಿದರು ಅಂದರೆ ಸಯೇವಂ ಅದ್ಧ ಅಂದರೆ ಅದು ಅವ್ಯಯ, ಚೆನ್ನಾಗಿ ಅಂತ ಅರ್ಥ. ಹರಿದೈವತಃ ಕೃತು, ವಿಷ್ಣು ದೇವತಾಕವಾದ ಯಜ್ಞ ಅದು. ಜರಾಸಂಧಾದಿಗಳನ್ನೆಲ್ಲ ಮಾಡ್ತಿದ್ದು ಶೈವಾದಿ ಯಜ್ಞಗಳು, ಇವ್ರದ್ದು ಹಾಗಲ್ಲ, ವೈಷ್ಣವ ಯಜ್ಞಗಳು. ಪಂಚಾಶ್ವಮೇಧಾತ್ಮಕ ಉಚ್ಚಕಲ್ಪ, ಪಂಚಾಶ್ವಮೇಧಾತ್ಮಕ 5 ಅಶ್ವಮೇಧ ಹಾಗೆ ಸೇರಿತ್ತು ಅದರಲ್ಲಿ. ಯಾಕೆ 5 ಜನ ಪಾಂಡವರಿದ್ದಾರಲ್ಲ, 5 ಜನಕ್ಕೂ ಪಾಪ ಇನ್ವಾಲ್ವ್ ಆದವ್ರು 5 ಜನ ಇರೋದ್ರಿಂದ ಅಷ್ಟು ಜನಕ್ಕೂ ಆಗಬೇಕು ಅಂತ ಧರ್ಮಾಧನ ಕಾನ್ಸೆಪ್ಟ್ ಅದು. ಪಂಚಾಶ್ವಮೇಧಾತ್ಮಕ ಉಚ್ಚಕಲ್ಪ, ಮಧ್ಯಮ ಕಲ್ಪದಾಗಬಾರ್ದು ಅಂದ್ಕೊಂಡಿದ್ದಲ್ಲ, ಉಚ್ಚಕಲ್ಪದ ಯಜ್ಞವಾಯಿತು. ಅಂದರೆ ನಂಬರ್ 1 ಕ್ಲಾಸ್ 1. ಎಷ್ಟೋ ಹರಿಶ್ಚಂದ್ರ ಮಾಡಿರ್ಬೋದು, ನಂಬರ್ 1 ರಾಶಿಯಾಗ ಅಲ್ಲ ಅದು. ಯಾತಕ್ಕೆ? ಅಲ್ಲಿ ಜರಾಸಂಧಾದಲ್ಲಿ ಯಾರೂ ಇರಲೇ ಇಲ್ಲ ಆಗಿನ ಕಾಲಕ್ಕೆ, ಗೊತ್ತಾಯ್ತು. ಅವೆಲ್ಲ ವೀಕ್ ಇದ್ದವ್ರ ಕಾಲ. ಆದ್ದರಿಂದ ಅಲ್ಲೇ ಹೊರಟೋಯ್ತು ಫಸ್ಟ್ ಅದು. ಡಿಫಿಕಲ್ಟಿದಲ್ಲಿ ಗೆಲ್ಲೋದು ಬೇರೆ, ಸಾಮಾನ್ಯದಲ್ಲಿ ಗೆಲ್ಲೋದು ಬೇರೆ. ಸಾಮಾನ್ಯ ಮ್ಯಾಚಸ್ ಆಗಬೇಕಾದ್ರೆ ಆರಂಭದಲ್ಲಿ ಗೆಲ್ಲೋದನ್ನು ದೊಡ್ಡದಾಗಿ ಹೈಲೈಟ್ ಮಾಡಲ್ಲ. ಮುಂದೆ ಹೋಗ್ತಾ ಹೋದಂತೆ ಸ್ಟ್ಯಾಂಡರ್ಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಆ ರೀತಿ ಇದ್ದಿತ್ತು. ದಿನೇ ದಿನೇ ಶುದ್ಧ ಗುಣ, ದಿನೇ ದಿನೇ ಸುವೃದ್ಧ ಸುವೃದ್ಧ ಅಂತಾಗೋದು. ವೃದ್ಧ ಅಂದರೆ ವೃದ್ಧ, ಸಮೃದ್ಧ. ದಿನೇ ದಿನೇ ಹೆಚ್ಚು ಸಮೃದ್ಧವಾಗಿ, ಕಡಿಮೆ ಆಗ್ತೀರಿ, ಹೆಚ್ಚೆಚ್ಚಾಗ್ತಾ ಹೋಗ್ತಾ ಹೊರತು ಕಡಿಮೆ ಆಗಲಿಲ್ಲ. ಬರ್ತಾ ಕಾರ್ಯಕ್ರಮದಲ್ಲಿ ಜನಸಂಖ್ಯೆ ಜಾಸ್ತಿಯಾಗಿ ಪದಾರ್ಥ ಕಡಿಮೆ ಆಗಿಬಿಟ್ರೆ ಏನಾಗುತ್ತಾಗ ಕ್ವಾಲಿಟಿ ಡೌನ್ ಆಗುತ್ತೆ. 2ನೇ ಪಂಕ್ತಿ 3ನೇ ಪಂಕ್ತಿ ಗೊತ್ತು ಹಣೆ ಬರ ಹೇಗಾಗುತ್ತೆ ಅಂತ. ಹಾಗಾಗಿಬಿಡತ್ತೆ. ಇಲ್ಲಿ ಹಾಗಾಗಿಲ್ಲ, ಇನ್ನು ಹೆಚ್ಚಾಯ್ತಾ ಹೊರತು ಕಡಿಮೆ ಆಗಲಿಲ್ಲ. ಏನಿದೆ ಸು ಮೊದಲು ವಾ ಅಲ್ಲ, ಅದು ಸು ಫಸ್ಟು, ರು ಶುರುವಾಯ್ತಾಗ. ಆಮೇಲೆ ರು ಇದೆ ಮುಂದೆ, ಅದು ಸೇರಿ ಸುರುದ್ಧ ಅಂತಾಯ್ತು. ಸಾ ಫಸ್ಟು, ಆಮೇಲೆ ರು ಸುರು, ಹಾಗೆ ಮಾಡ ಸುರು. ಆಮೇಲೆ ಮುಂದೇನು ಬಂತದು ವೃದ್ಧ. ವೃದ್ಧ ಅಂದರೆ ವರ್ಧ ಅಂತ ಬರ್ತೀವಲ್ಲ, ವೃದ್ಧ ಪದ ಹಾಗೆ ಬರೋದು. ಈ ವೃದ್ಧ ಅಲ್ಲ ಇದು. ಯಾವ ವೃದ್ಧ? ವಯಸ್ಸಾದ ವೃದ್ಧ ಅಲ್ಲ, ವೃದ್ಧಿ ಬೇರೆ, ವೃದ್ಧಿ ಬೇರೆ, ವೃದ್ಧಿ ಬೇರೆ. ವೃದ್ಧ ಸಮೃದ್ಧ ಅಲ್ಲಿ ಬರುತ್ತೆ, ವೃದ್ಧಿ ಅಲ್ಲಿ ಬರೋ ಚಾನ್ಸ್ ಇಲ್ಲ. ವೃದ್ಧ ಅಂದರೆ ಸಮ್ಯಕ್ ವೃದ್ಧ ಅಂದರೆ ಸಂಪೂರ್ಣವಾದ, ಅದು ಶ್ರೇಷ್ಠವಾದದ್ದು ಅಂತ. ಈ ವಿ ವೃದ್ಧ ಅಲ್ಲ, ಋಷಿ ವೃದ್ಧ ಅದು. ಅಂಥದ್ದು ಸುವೃದ್ಧ. ಸರಿಗೋಯ್ತಾಗ ಸುವೃದ್ಧ, ವೃದ್ಧ ಸುವೃದ್ಧ. ಎಲ್ಲಾಯ್ತದು? ಎಲ್ಲಾಯ್ತು? ದಿನೇ ದಿನೇ ಶುದ್ಧ ಗುಣ, ವೃದ್ಧಿ ಒಂದು ಸುವೃದ್ಧ ಗುಣ. ಸು ಅಂದರೆ ಶೋಭನ, ವೃದ್ಧ ಅಂದರೆ ಪ್ರವೃದ್ಧ, ಸಮೃದ್ಧ. ಗುಣ ಅಂದರೆ ಗುಣಗಳು. ಏನ ಯಾವುದಕ್ಕೆ ಯಾಕೆ ಬಂತು? ವೃದ್ಧ ಶಬ್ದ ಹೇಗಿದೆ ಅದು? ಇರೋ ಪದನೇ ಹಾಗೆ, ವೃದ್ಧ ಧಾವತ್ತಿದ್ದೇ ಇದೆ, ಪದದಲ್ಲೇ ಇದೆ. ಅರ್ಕವತ್ತಿ ಯಾಕೆ ಬಂದು ಹಿಂದೇನಿದೆ? ಈಗ ಮುಂದೆ ಸು ಇದೆ, ಗೊತ್ತಾಯ್ತಾ? ಸು ವೃದ್ಧ ಆಗಬೇಕೀಗ. ಅದಕ್ಕೆ ಹೇಳಿದ್ರು 2 ಮುಂದೆ ರಾ ಇದೆ, ರೂ ಇದ್ದು ಇಲ್ಲಿ ಬಂದಿರೋದ್ರಿಂದ ಈ ಹೂ ಒಳಗೆ ರಾ ಸೇರ್ಕೊಂಡ್ಬಿಡ್ತು. ರಾ ಸೇರ್ಕೊಂಡ ತಕ್ಷಣ ಏನಾಯ್ತು? ಸುರು ಆಯ್ತು. ಅದು ಸುರು. ಧಾ ಹಾಗೆ ಇದ್ದೇ ಇದೆ, ಅರ್ಥ ಆಯ್ತಾ? ಧಾ ಹಾಗೇ ಇದೆ, ಶುದ್ಧ ಅಂತ ಪದ ಬಂತು. ಶುದ್ಧ ಗುಣ, ಶುದ್ಧ ಗುಣ ಬಭೂವ. ಸುಶೋಭನವಾಗಿ, ಹೆಚ್ಚಾಗಿ, ವೃದ್ಧ ಪ್ರವೃದ್ಧವಾದ, ಸಮೃದ್ಧವಾದಂತಹ ಗುಣಗಳಿಂದ ಕೂಡಿದಂಥ ಯಜ್ಞ ನಡೀತೆ ಹೊರತು ಕಡಿಮೆ ಆಗಲೇ ಇಲ್ಲ. ಬಭೂವ ಮುದಾವಹ,
ಮತ್ತು ವತ್ಸರ ಮುದ ಎಲ್ಲರಿಗೂ ಆನಂದ ಕೊಡ್ತಕ್ಕಂಥದ್ದೇ ಹೊರತು ಎಲ್ಲೂ ಕೂಡ ಒಬ್ಬರಿಗೂ ಬಂದಿಲ್ಲ ಅಂತ ಆಗಬಾರ್ದು. ಕೆಲಸ ವಿ ಐ ಪಿಗಳು ಬರುತ್ತೆ, ಉಳಿದವ್ರಿಗೆ ಇರೋದೇ ಇಲ್ಲ. ಅವ್ರದ್ದೆಲ್ಲ ಕೇಳಿದ ಇಷ್ಟ ಹೊಂದ್ಬಿಡಿ ಸಾಕು ಅಂದ್ಬಿಡ್ತಾರೆ. ಇದು ಹಾಗಲ್ಲ. ಕ್ವಾಲಿಟಿ ಅದು ಎಲ್ಲರಿಗೂ ತೃಪ್ತಿ ಆಗಬೇಕು. ಆನಂದ ಹೇಗೆ ಎಲ್ಲರಿಗೂ ಪೂರ್ಣ ಆನಂದ, ಯೋಗ್ಯತೆ ತಾರತಮ್ಯ ಇದೆ, ಪೂರ್ಣತೆಯೂ ಇದೆ. ವತ್ಸರ ಪಂಚಕತ್ರಯಂ ಎಷ್ಟು ದಿವಸ ನಡೀತದೋ? 15 ವರ್ಷ ನಡೀತಿ. ಈಗ ಗೊತ್ತಾಗ 15 ವರ್ಷ ಒಂದು ವಾರಗಟ್ಟಲೆ ಪ್ರೋಗ್ರಾಮ್, 2 ಪ್ರೋಗ್ರಾಮ್ ಅಂತಲೇ ಕಷ್ಟ ಆಗ್ತದೆ. 15 ವರ್ಷಗಳ ಕಾಲ ನಿರಂತರ ರೀತಿ ನಡೀತು ಅಂದರೆ ಅವ್ರು ಶುರು ಮಾಡಿ ರಾಜ್ಯ ಶುರು ಮಾಡಿದ್ದು ಎಷ್ಟಾಗಿತ್ತು? 72 ವರ್ಷ ಆಗಿತ್ತು. 15 ವರ್ಷ ಇದರಲ್ಲಿ ಕಳೀತು. ಬರೀ ಯಾಗದಲ್ಲೇ ಕಳೆದು 15 ವರ್ಷಗಳ ಕಾಲ. ಈ ಚಿಲ್ಲರೆ ಕೌಂಟ್ ಮಾಡೋದಿಲ್ಲ. ಕೆಲವು ತಿಂಗಳುಗಳ ರೌಂಡ್ ಫಿಗರ್ ಮಾಡಿಬಿಟ್ರೆ 15 ವರ್ಷಗಳ ಕಾಲ ಯಜ್ಞ ನಡೀತು. ರಾಜ್ಯಭಾರ ಇನ್ನೂ 36 ವರ್ಷ ಮಾಡೋದು ಅವರು. 36 ವರ್ಷದಲ್ಲಿ 15 ವರ್ಷ ಯಾವುದ್ರಲ್ಲಿ ಕಳೀತೋ? ಅಶ್ವಮೇಧ ಯಾಗದಲ್ಲೇ. ಹಿಂದಿನ ರಾಜರುಗಳಲ್ಲಿ ಬ್ರಾಹ್ಮಣರಲ್ಲಿ ಇದ್ದಿದ್ದೇನು ಅಂದರೆ, ಬ್ರಾಹ್ಮಣ ಅಂದರೆ ಜ್ಞಾನಯಜ್ಞಾನೇ ಮಾಡ್ಕೊಂಡಿರು, ಸುಮ್ಮನೆ ಕೊಡಾಗಿಲ್ಲ ಅವರು. ಇವರೆಲ್ಲ ರಾಜರೆಲ್ಲ ಅಶ್ವಮೇಧ ಯಜ್ಞ ಮಾಡ್ಕೊಂಡಿರ್ಬೇಕು ಅವರು. ಅದರಲ್ಲಿ ಜ್ಞಾನ ಕಾರ್ಯ ಸೇರ್ತಿತ್ತು. ಆ ವಿಚಾರ ಬೇರೆ. ಪ್ರಧಾನವಾಗಿ ಡೈರೆಕ್ಟ್ ಇದು ಮಾಡಿದರೆ ಅವರು ಯಾಗದ ನೆಪದಲ್ಲಿ ಇದೆಲ್ಲ ಮಾಡ್ತಿದ್ರು. ದೇವತೆಗಳಿಗೋಸ್ಕರ ಹವಿಸ್ ಇತ್ಯಾದಿ ಕೊಡೋದು, ಜ್ಞಾನ ಕಾರ್ಯ ಜನಕ್ಕೆ ಮುಟ್ಟಬೇಕು, ದೇವರಿಗೆ ಪ್ರೀತಿಕರ ಆಗಬೇಕು. ಈ ರೀತಿ ಸದಾಕಾಲ ನಡೀತಾನೆ ಇರಬೇಕು ಒಂದಲ್ಲ ಒಂದು ಕಾರ್ಯಕ್ರಮಗಳು. ಯಾವುದಕ್ಕೆ 15 ಇದ್ದೇ ಇದೆಯಲ್ಲ, 15 ವರ್ಷ 5 ಮೂರಲೇ ಅದು ಹೇಳ್ತೀವಿ. ಯಾತಕ್ಕೆ ಅಂತ ಹೇಳ್ತಾರೆ ಮುಂದೆ, ಅದನ್ನು ಹೇಳ್ತಾರೆ. ಪಾಂಡವಾಹ ಎಲ್ಲೋಯ್ತು? ಶ್ರದ್ಧಗುಣ ಬಭೂವ ಮುದಾವಹ ವತ್ಸರ ಪಂಚಕತ್ರಯಂ. ವತ್ಸರ ಪಂಚಕ ಇಂಟು 3 15 ವರ್ಷ ಅಂತ ಆಯ್ತಾಗ. ಇಷ್ಟೆಲ್ಲ ನಿಗದ ಮುಂದೆ ಕೊನೆಗೇನಾಯಿತು ಹೇಳ್ತೆ, ಅಲ್ಲಿ ಎಲ್ಲದರಲ್ಲೂ ಅದು ಶ್ರೇಷ್ಠ ಆಗ್ತಾನೇ ಹೋಯಿತು. ಪ್ರತಿಯೊಂದು ಅರ್ಥದಲ್ಲೂ ಶ್ರೇಷ್ಠ ಆಗ್ತಾ ಹೋಯಿತು. ದಿನೇದಿನೆಯಿಂದ ಹಿಡಿದು ವೃದ್ಧ ಸುವೃದ್ಧ ಗುಣ, ಆಮೇಲೆ ಬುಧಾವಹ ವತ್ಸರ ಪಂಚಕತ್ರಯ, ಹಿಂದೆ ಹೇಳಿದ್ದೆಲ್ಲ ವ್ಯವಸ್ಥೆಗಳು ಅದೆಲ್ಲ ಬೆಳೆದು ಸಮೃದ್ಧವಾದ ರೀತಿ ಯಜ್ಞ ಮುಗಿಯಿತು. ಯಜ್ಞಾವಸಾನೆ ನಿಖಿಲಾಶ್ಚ ಪಾಂಡವಾಹ ಕೃಷ್ಣಾಚ ಪೃಥ್ವೀಂ ಅಖಿಲಾಂ ಸವಿತ್ತಾಂ ಮಾಂಗಲ್ಯಂ ಮಾತ್ರಂ ದಯಿತಾ ಶರೀರೆ ನಿಧಾಯ ಸರ್ವಾಭರಣಾನಿ ಚೈವ. ಯಜ್ಞಾವಸಾನೆ ನಿಖಿಲಾಶ್ಚ ಪಾಂಡವಾಹ ಕೃಷ್ಣಾಚ ಪೃಥ್ವೀಂ ಅಖಿಲಾಂ ಸವಿತ್ತಾಂ ಮಾಂಗಲ್ಯ ಮಾತ್ರಂ ದಯಿತಾ ಶರೀರೆ ನಿಧಾಯ ಸರ್ವಾಭರಣಾನಿ ಚ ಏವ. ಯಜ್ಞದ ಕೊನೆಗೆ ಏನು ಅರ್ಪಣೆ ಮಾಡಿದರು ಅವರು ದಾನ ಧರ್ಮವಾಗಿ ಅಂದರೆ, ಯಜ್ಞದ ಮುಗಿತಿರ್ಲಿಕ್ಕೇನೆ ನಿಖಿಲಾಶ್ಚ ಎಲ್ಲ ಪಾಂಡವರು ಕೂಡ, ಕೃಷ್ಣಾಚ ದ್ರೌಪದಿ ದೇವಿ ಸಹ, ಅಖಿಲಾಂ ಪೃಥ್ವಿ ಇಡೀ ಭೂಮಿಯನ್ನು ಕೃಷ್ಣಾರ್ಪಣ ಅಂತ ಹೇಳಿಬಿಟ್ರು. ಅಂತಿಂಥ ದಾನ ಅಲ್ಲ, ಎಲ್ಲ ಉಳಿಸ್ಕೊಂಡು ಸರ್ಪ್ಲಸ್ ಆಗಿದ್ದರಲ್ಲಿ ಕೆಲವು ಪರ್ಸೆಂಟ್ ದಾನ ಮಾಡೋದು ಪದ್ಧತಿ. ಎದ್ದು ಸರ್ಪ್ಲಸ್ ಆಗಿ ಎಲ್ಲದಕ್ಕೂ ಮುಗಿಸಿಬಿಟ್ಟು ಅದರಲ್ಲಿ ಒಂದು ಭಾಗ ಕೊಟ್ಟರೆ ದಾನ ಅಂತ ಕರೆಯೋ ಪದ್ಧತಿ ಇದೆ. ಅಂಥದ್ದು ಪೃಥ್ವಿ ಅಖಿಲಾಂ ಸವಿತ್ತಾಂ ಅದು ಇಡೀ ಪೃಥ್ವಿನೇ ಕಾಣಿಕೆಯ ಸಮೇತ, ದಕ್ಷಿಣೆಯ ಸಮೇತ, ಉಳಿದೆಲ್ಲ ದಕ್ಷಿಣೆ. ರಿಯಲ್ ಎಸ್ಟೇಟ್ ಇದು, ಇದಿಷ್ಟು ಕೊಟ್ಟಿದ್ದು, ಅದಿಷ್ಟು ಚರಾಸ್ತಿ ಎಲ್ಲ ದಕ್ಷಿಣೆ, ಸ್ಥಿರಾಸ್ತಿ ಎಲ್ಲ ಕೃಷ್ಣಾರ್ಪಣ. ಈ ರೀತಿ ದಾನ ಮಾಡಿದರು. ಅದು ಎಷ್ಟರ ಮಟ್ಟಿಗೆ? ಮಾಂಗಲ್ಯ ಮಾತ್ರ ದಯಿತಾ ಸೇರಿ ಉಳಿಸ್ಕೊಂಡಿದ್ದು ಅವರ ಪತ್ನಿಯರ ಮೇಲೆ ಆಭರಣ ಕೂಡ ಎಲ್ಲ ಕೊಟ್ಬಿಟ್ರು. ಉಳ್ಕೊಂಡಿದ್ದೇನೋ ಮಾಂಗಲ್ಯ ಮಾತ್ರ ಅಷ್ಟೇ ಹೊರತು ಇನ್ನೇನೂ ಉಳಿಸ್ಕೊಳ್ಳಿಲ್ಲ. ಅಂಥ ದಾನ ಮಾಡಿದರು. ರಾಮದೇವ್ರ ಯಜ್ಞಾನ ಹಾಗೆ ಇತ್ತು, ಅದು ಭಾಗವತ ಹೇಳ್ತದೆ. ಅವರು ಹಾಗೆ ಮಾಡಿದರು. ಸರ್ವೋತ್ತಮ ಹೇಗೆ ಮಾಡಿದ್ರು ಅಂತ ತೋರಿಸಿತ್ತು. ಪರಶುರಾಮದೇವ್ರು ಏನು ಮಾಡಿದ್ರು, ದ್ರೋಣಾಚಾರ್ಯ ಬಂದಾಗ ದುಡ್ಡಿಗೆ ಎಲ್ಲ ಕೊಟ್ಬಿಟ್ಟಿರಿ, ಇಲ್ಲೇ ಎಲ್ಲ ಕೊಟ್ಬಿಟ್ಟಿರಿ ಅಂತ ಹೇಳ್ತಾರೆ. ಎಲ್ಲ ಕೊಟ್ಬಿಟ್ಟಿರಿ, ಅದು ಸರ್ವಸ್ವದಾನ ಅಂತ ಪದ್ಧತಿ. ವಿಷ್ಣು ತೀರ್ಥರು ಭಾಗವತ ಸಾರೋದ್ಧಾರ ಬರೆದವರು 3 ಸಲ ಸರ್ವಸ್ವದಾನ ಮಾಡಿದರು. 3 ಸಲ ಇದ್ದಿದ್ದೆಲ್ಲ ಕೊಟ್ಬಿಡೋದು, ಮತ್ತೆ ಬಂತು, ಮತ್ತೆ ಇದ್ದಿದ್ದೆಲ್ಲ ಕೊಟ್ಟರು, ಮತ್ತೆ ಇದ್ದಿದ್ದೆಲ್ಲ ಕೊಟ್ಟರು. ಅದಿದ್ದದ್ದು 50 ವರ್ಷ. ಅಷ್ಟರೊಳಗೆ ಬಂದಿದ್ದೆಲ್ಲ ಸರ್ವಸ್ವದಾನ. ಅದು ಈಗಿನ ಕಾನ್ಸೆಪ್ಟ್ ಸಾಧ್ಯ, ಯೋಚನೆ ಮಾಡೋಕ್ಕೂ ಬರೋದಿಲ್ಲ. ಅದನ್ನು ಸರ್ವಸ್ವ ತೊಗೊಳ್ಳೋದಿರ್ತದೆ ಅಷ್ಟೇ ಹೊರತು ಸರ್ವಸ್ವ ಕೊಡೋದು ಭಾರಿ ಕಷ್ಟ. ಪಾಂಡವ ಯೋಚನೆ ಮಾಡೋದು ಕಷ್ಟ, ಅದನ್ನು ಮಾಡಿದರು. ಮಾಂಗಲ್ಯ ಮಾತ್ರ ದಯಿತ ಅಂದರೆ ಪತ್ನಿ ಅಂತ ಅರ್ಥ. ಪತ್ನಿಯರ ದಯಿತ ಅಂದರೆ ಪತ್ನಿಯರ ಶರೀರದ ಮೇಲೆ ಅವ್ರು ಅಷ್ಟು ಜನ ಪತ್ನಿಯರಿದ್ದಲ್ಲ, ಯಾವ ಪತ್ನಿಯರ ಮೈ ಮೇಲೂ ಕೂಡ ಮಾಂಗಲ್ಯ ಬಿಟ್ಟು ಬೇರೊಂದು ಆಭರಣ ಇರಲಿಲ್ಲ. ಆ ರೀತಿ ದಾನ ಮಾಡಿದರು. ನಿಧಾಯ ಸರ್ವಾಭರಣಾನಿ ಚೈವ, ಎಲ್ಲ ಆಭರಣಗಳನ್ನು ಕೂಡ ಸರ್ವಾಭರಣಗಳನ್ನು ದಾನ ಮಾಡಿದರು. ಬೇರೆ ಆಭರಣಗಳು ಎಲ್ಲದನ್ನೂ ಕೊಟ್ಟಾಯಿತು. ಯಾವುದನ್ನು? ಹಾಂ
ಇದು ಅದೆಲ್ಲ ಸರಿ, ಉಪಲಕ್ಷಣ ಅದು. ಮೂಗುತಿ ಅವೆಲ್ಲ ಸೇರಿತ್ತು. ಮೂಗುತಿ, ಕರ್ಣಾಭರಣ ಅದನ್ನು ಬಿಟ್ಟುಬಿಟ್ಟು ಉಳಿದೆಲ್ಲ ಕೊಟ್ಟು ಇವಾಗ ಮಾಂಗಲ್ಯ ಎಲ್ಲ ಕೊಟ್ಟು ಇವತ್ತು ಮಾಂಗಲ್ಯ ಒಂದೇ ತೆಗಿತಾರೆ. ಅಲಂಕಾರ ಮಾಡಬೇಕಾದ್ರೆ ಫಸ್ಟ್ ತೆಗೆದು ಮಾಂಗಲ್ಯನೇ. ಯಾರ್ದ ಮದುವೆ ಕರೆದ್ರು ಹೋಗಿದ್ರು, ನೆಕ್ಸ್ಟ್ ವೀಕ್ ಮನೆ ಬಂದರು. ಗಂಡ ಹೆಂಡತಿ ಇಬ್ಬರು ಮನೆ ಬಂದರೆ ಮೈಮೇಲೆ ಏನೇನೇನೂ ಆಭರಣ ಇಲ್ಲ, ಮಾಂಗಲ್ಯ ಕೂಡ ಇಲ್ಲ. ಎಷ್ಟು ಮೂರ್ಖರಿದ್ದಾರೆ ಅಂದರೆ ಇದಕ್ಕೆಲ್ಲ ಫ್ಯಾಷನ್ ಅಂತ ಹೆಸರು. ಅದಕ್ಕೆ ಯಾವ ಫ್ಯಾಷನ್ ಕಾಲಕ್ಕೂ ಧರ್ಮ ವಿರುದ್ಧ ಆಗಬಾರ್ದು. ಧರ್ಮ ವಿರುದ್ಧ ಅಲಂಕಾರ ಭೋಗ ಯಾವುದು ಬೇಡ ಅಂತ ಹೇಳಲಿಲ್ಲ. ಬೇಕಾಷ್ಟು ನಿಷಿದ್ಧ ತಿನ್ನಬಾರ್ದು. ಅರ್ಥ ಆಯ್ತಾ? ಅದು ಬೇಸ ಅಲಂಕಾರ ಮಾಡಿಕೊಳ್ಳಿ, ನಿಷಿದ್ಧ ಕೆಲಸ ಬೇಕಾದ್ದು ಮಾಡಿ, ನಿಷಿದ್ಧ ಆಗಬಾರ್ದು. ಆಗದು ಇಹಪರ ಎರಡೂ ಆಗ್ತದೆ. ಆಗ ಇವ್ರು ಕುಡಿ ನಿಷಿದ್ಧ ಮಾಡ್ತಾರೆ. ಉಪನಯನ ಕೂಡ ಪಾರ್ಟಿ ಇಡೋ ಕಾಲ ಬರ್ತದೆ ಮುಂದೆ ನಿಮಗೆ. ಡ್ರಗ್ಸ್ ಪಾರ್ಟಿ ಇಟ್ಬಿಟ್ರೆ ಬೋದು. ಅದೊಂದು ಜನ ಕುಡಿಲಕ್ಕೆ ಒಂದು ಅಕೇಶನ್ ಅಷ್ಟೇ ಅವರಿಗೆ. ಇದು ಮುಖ್ಯ ಅಲ್ಲ, ಕುಡಿಯೋದು ಮುಖ್ಯ, ಅದಕ್ಕೊಂದು ನೆಪ ಅಷ್ಟೇ. ಇವತ್ತೆಲ್ಲ ಫಂಕ್ಷನ್ಸು ಆ ರೀತಿ ಆ ಶೇಪ್ ತೊಗೊಂಡ್ಬಿಡ್ತಾವೆ ಕೊನೆ. ಹಾಂ ಹಾಂ ಏನಂತ ಇಲ್ಲಿ ಆಯ್ತಲ್ಲ ಈಗ ನಿಮಗೆ ಗೊತ್ತಲ್ಲ. ಈಗ ಅಂದರೆ ಆಚಾರ ಮಾತು ಒಪ್ಪೋದಿಲ್ಲಲ್ಲ ಮಹಾನುಭಾವರು. ಆಚಾರ ಹಿಡಿದೆ ಅವೆಲ್ಲ ಬೇಡ, ನಾವು ಇನ್ನು ಭಾರಿ ಹಿಂದೆ ಗೊತ್ತಿದ್ದು ಭಾರಿ ಹಿಂದೆ ನಮ್ಗೆ ಗೊತ್ತಿರೋರು ನಮಗೆ. ಅರ್ಥ ಆಯ್ತಾ? ಅದು ಹೇಳಿದ್ದೇನೋ ಇದಕ್ಕೆ ವಿರುದ್ಧ ಅವೆಲ್ಲ ಕೂಡ ಇಷ್ಟು ಅದು ಮಾಡ್ತಾರೆ ಅಂದರೆ ಭಾಳ ತಪ್ಪದು, ತೀರಾ ಅನ್ಯಾಯ. ಅದೇ ಹೀಗಾಗಿ ಆಚಾರ ಮಾತುಗಳನ್ನು ಆಚಾರ ಭಕ್ತರು ಅಂತ ಹೇಳ್ಕೊಂಡೆ ಆಚಾರ ಮಾತೆಲ್ಲ ತೆಗಿತಾ ಹೋಗೋದು. ಅವರಿಗೆ ಗೊತ್ತಿಲ್ಲ, ನಾನು ಭಾರಿ ಗೊತ್ತಿದೆ ಅನ್ನೋ ಭ್ರಮೆ ಹುಟ್ಟಿಸಿದ್ದಾಯ್ತು. ಅದರಿಂದ ಗೊತ್ತಾಯ್ತಾ? ಈ ರೀತಿ ಮಾಡಿದಾಗ ಏನು ಬರುತ್ತೆ? ಇನ್ನು ಮದುವೆನೇ ಇರಲಿಲ್ಲ, ಅದೊಂದು ಅದ ಗೊತ್ತಾನೆ, ಇನ್ನು ಮದುವೆನೇ ಇರಲಿಲ್ಲ. ಇವೆಲ್ಲ ಜನ ಚಪ್ಪಾಳೆ ಹಾಕೋರಿರ್ತಾರೆ. ಏನು ಮಾಡ್ತಾರೆ? ಇದು ಚಪ್ಪಾಳೆ ಯಾಕೆ ಹಾಕ್ತಾರೆ ಗೊತ್ತಾ? ಇನ್ಮೇಲೆ ನಾವಿರ್ಬೇಕು ಹಾಗೆ ಅಂತ ಅರ್ಥ. ಚಪ್ಪಾಳೆ ಹಾಕೋರ ಉದ್ದೇಶ ಏನು ಅಂದರೆ ಧರ್ಮ ಬಿಟ್ಟದ ಬಗ್ಗೆ ಒಂದು ಸಿಕ್ಕಾಗಾಯ್ತದೆ, ಅಫಿಷಿಯಲ್ ಸೀಲ್ ಹಾತಾಗಾಯ್ತದೆ. ಎಷ್ಟು ಅನ್ಯಾಯ ಅದೆಲ್ಲ ಕೂಡ. ಯುದ್ಧ ನಮ್ಮಲ್ಲಿ ಏನಾಗಿದೆ ಅಭ್ಯಾಸ ಆಗುತ್ತಾ? ಪರಂಪರೆ ವಿರುದ್ಧ ಮಾತಾಡಿದ ತಕ್ಷಣ ಭಾರಿ ವಿಚಾರವಂತರು, ಆ ಭ್ರಮೆ ಬಂದುಬಿಟ್ಟಿದೆ. ಒಳ್ಳೆಯದನ್ನು ಬೈದ ತಕ್ಷಣ ಭಾರಿ ವಿಚಾರವಂತ ಅಂತೇಳಿ. ಆ ದುರ್ವಿಚಾರವಂತ ಅಂತಲ್ಲ, ವಿಚಾರವಂತ. ಆ ಒಂದು ಅದಕ್ಕೇನು ಮಾಡ್ತಾರೆ ಜನ? ಈ ಸಣ್ಣವರು ಏನು ಶುರು ಮಾಡಿಬಿಡ್ತಾರೆ ಈಗ ಅಂಥ ವಿಷಯಗಳು. ಯಾಕೆ ನಾನು ಕೂಡ ಭಾರಿ ವಿಚಾರವಂತನೇ, ಈ ಭ್ರಮೆ ಆಗಿಬಿಟ್ಟು. ಈ ವ್ಯಾಸರಾಯರು ಬೈದಾನೆ ಇದ್ದಾರೆ ಗೊತ್ತಾ ನಿಮಗೆ? ವ್ಯಾಸರಾಯ ಏನು ಮಹಾ ಬರೆದಿದ್ದು? ಅವ್ರ ಕಾಂಟ್ರಿಬ್ಯೂಷನ್ ಇಲ್ಲ ಅಂತ ಹೇಳಿದ್ರು. ಯಾರೋ ಮಹಾನುಭಾವ ಉಪನ್ಯಾಸ ಮಾಡ್ತಾರೆ ನಮ್ಮವರೇ. ಅವ್ರ ಬೇರೆಯವರು ಕೂಡ ಹಾಗೆ ಹೇಳಲ್ಲ, ಆಶ್ಚರ್ಯ ಅಂತ ಕೇಳಿದರೆ. ಬೇರೆಯವರು ಕೂಡ ಕಾಂಟ್ರಿಬ್ಯೂಷನ್ ಇಲ್ಲ ಅಂತ ಹೇಳಿದ್ರೆ ಬಾಯಿ ಸುಟ್ಟು ಹೋಗ್ಬೇಕು. ಯಾಕಂದರೆ ಅವ್ರು ಮಾಡಿದ ಕೆಲಸ ಯೋಚನೆ ಮಾಡೋಕ್ಕೂ ಬರೋದಿಲ್ವಲ್ಲ ಅಂತಂದರೆ ಅವ್ರು ಏನು ಮಹಾ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದವರು. ಯಾರೋ ಪಾಪ ತಿಳಿದವ್ರು ನಾಳಿಂದ ಬರಬೇಡ ಹೊತ್ತು ಕಳಿಸಿರತ್ತೆ ಮಗು ನೀರೇ ಹೋಗಾರ, ಇದ್ರ ಕಾಂಟ್ರಿಬ್ಯೂಷನ್ ಭಾರಿ ದೊಡ್ಡದಿದ್ದರೆ ನೀರೇ ಕೊಟ್ಟಿದ್ದಾರೆ. ಎಷ್ಟು ಮೂರ್ಖತನ ಬರ್ತಾವ್ರ. ನಮ್ಮಲ್ಲಿ ಇರಲಿಲ್ಲ ಅದು ಮೊದಲು. ವೈಷ್ಣವರಲ್ಲಿರೋ ದೊಡ್ಡ ಗುಣ ಅಂತ ಹೇಳಿದರೆ ಜೈತೀರ್ಥ ರಸಬ್ದಾಬ್ಧವು ಗಾಢಾಹ, ಏನೂ ಗೊತ್ತಿಲ್ಲದವರು ಈ ವಿನಯದಲ್ಲೇ ಹಿಂದೆ ಎಷ್ಟೋ ದೊಡ್ಡ ವಿದ್ವಾಂಸರು, ಭಾರಿ ದೊಡ್ಡವರು. ಕೇಳಿದ್ರು ಬಾಯಲ್ಲೇ ಹೇಳೋ ಜನ ಇದ್ದರು. ಅವ್ರು ಏನಂದರೆ ಕೈ ಮುಕ್ಕೊಂಡೇ ಬರೋ ಸ್ವಭಾವ, ಅಷ್ಟು ವಿನೀತರವರು. ಯಾವ ದೊಡ್ಡವ್ರಿಗಂತ ಅಂದರೆ ಅವ್ರು ಅಷ್ಟರ ಮಟ್ಟಿಗೆ ಗೌರವ ಕೊಡೋರು. ಹೌದು, ರೀತಿಯೇ ಬದಲಾಗ್ತಿತ್ತು. ಈಗ ಆ ಪದ್ಧತಿ ಹೊರಟೋಗ್ಬಿಟ್ಟಿದೆ. ಹಿಂದೆ ಅವ್ರು ಬೈದರೆ ಭಾರಿ ದೊಡ್ಡವರು, ತಪ್ಪದು. ಪರಂಪರೆ ಬೈದರೆ ಯಾವುದು ನಮ್ಮ ಲೌಕಿಕರು ಕೂಡ ಹಾಗೆ ಮಾಡಲ್ಲ. ತೀರಾ ಇದನ್ನು ಕೂಡ ಏನಕ್ಕೆ ಇಲ್ಲ ಸರ್ ನೀವೆಲ್ಲ ಬರಬಾರ್ದು ಇಲ್ಲೆಲ್ಲ ಬೇರೆ ಕೆಲಸ ಆ ಥರ ಹೇಳ್ತಾರೆ. ಅಷ್ಟು ಭಯ ಇರುತ್ತೆ ಅವ್ರಿಗೆ. ಅವರಿಗೆಲ್ಲ ಭಯ ಹೋಗಿಬಿಡ್ತೀನಿ. ಕೇಳಿದ ಮೇಲೆ ಏನಾಯ್ತು ಅವರಿಗೆ? ನಾವೇ ಫಾರ್ವರ್ಡ್ ಭ್ರಮೆ ಶುರುವಾಯಿತು. ಹಾಗೆಲ್ಲ ಮಾಡಬಾರ್ದು. ಅದಕ್ಕೆ ನೀವು ಕೇಳಿದ್ದು ಸರಿ. ಅದು ಮಾಂಗಲ್ಯ ಆಚಾರ ಗೊತ್ತು ಹೇಳಿದ್ದಾರೆ, ಅದೊಂದನ್ನೇ ಬಿಟ್ಟು ಹೇಳಿದ್ದಾರೆ. ಅದು ಇರಲೇ ಇಲ್ಲ ಪದ್ಧತಿ ಅಂತ ಕೇಳಿ ಏನು ಹೇಳಬೇಕು ಅದಕ್ಕೆ? ಸರಿ, ಆಚಾರ ಅಧಿಕೃತ ಯಾರವರು? ಕೆಲವರು ಇರ್ತಾರೆ, ಆ ಕಾಲಕ್ಕಷ್ಟೇ ಲಿಮಿಟ್ ಆಗ್ತಾರೆ. ಕೆಲವರು ಆ ಕಾಲಕ್ಕೆ ಬೆಲ್ಲದಕ್ಕೆ ಲಿಮಿಟ್ ಬರೋಲ್ಲ ಅವರಿಗೆ. ಆಚಾರ್ಯ ಯಾರವರು? ಇಡೀ ಬ್ರಹ್ಮಕಲ್ಪದವರು ಅವರು, ವಾಯುದೇವರವರು. ಹಿಂದಿತ್ತು ಇವರು ಆಚಾರ್ಯ ಗೊತ್ತಿಲ್ಲ, ಹಿಂದಿದ್ದಿಲ್ಲ ಅಂತ ಕೇಳಿದ್ರೆ ಇನ್ನೂ ಹಿಂದಿದ್ದ ವರ್ಷ ಆಯ್ತಾಗಿದ್ದರೆ ಬ್ರಹ್ಮದೇವರು ಅಲ್ಟಿಮೇಟ್ ಅವರು. ಯಾಕೆ ಗೊತ್ತಾ? ಎಲ್ಲ ಕಾಲಕ್ಕಿರೋರು ಮಾತನ್ನು ಕೇಳಲೇಬೇಕಾಗತ್ತೆ. ಒಂದು ಕಾಲಕ್ಕೆ ಬರೋರಾದರೆ ಅವ್ರು ತಮ್ಮ ಸ್ಮೃತಿಗಳಿದೆ ಅಂತ ತಿಳ್ಕೊಬೋದು. ಸ್ಮೃತಿಗಳಿಗೊಂದು ಲಿಮ ಇದೆ. ಎಲ್ಲ ಸ್ಮೃತಿಗಳು ಎಲ್ಲ ಕಾಲಕ್ಕೂ ಈಕ್ವಲಿ ವ್ಯಾಲಿಡ್ ಅಲ್ಲ. ಕೆಲವು ಅಂಶಗಳು ವ್ಯಾಲಿಡ್, ಕೆಲವು ಪಾರಾಚಾರ ಸ್ಮೃತಿ ಮಾತಿದೆ. ಕೆಲವು ಪರಾಸ್ಮೃತಿ ವಿಶೇಷವಾಗಿ ಫಾಲೋ ಮಾಡಿ, ಕೆಲವೆಲ್ಲ ನಿಯಮಗಳೇ. ಯಾಕೆಂದರೆ ಕಾಲ ಬದಲಾದಂತೆ ಏನಾಗ್ತಾ ಹೋಗುತ್ತದೋ ಕೆಲವು ಬದಲಾವಣೆಗಳಾಗತ್ತೆ. ಆ ಸ್ಮೃತಿಕಾರರು ಕೂಡ ಯಾಕೆ ತುಂಬ ಬರೀತಾರೆ ಅಂದರೆ ಕಾಲ ಬದಲಾದಂತೆ ಅದಕ್ಕೆ ತಕ್ಕಂತೆ ಕೆಲವು ನಿಯಮಗಳನ್ನು ಹೆಚ್ಚು ಕಡಿಮೆ ಮಾಡ್ತಾರೆ. ಈಗ ಕೊರೋನಾ ಕಾಲ ಬಂತು, ಲೈಫ್ ಸ್ಟೈಲ್ ಚೇಂಜ್ ಮಾಡಿದ್ರಾಗ ಆ ಥರ. ಆಗಿನ ಕಾಲ ಗೈಡ್ಲೈನ್ಸ್ ಅಷ್ಟೇ ಅದು. ಯಾವ ಕಾಲಕ್ಕೂ ಗೈಡ್ಲೈನ್ಸ್ ತಿಳ್ಕೊಳ್ಬೇಕಾಗಿಲ್ಲ. ಕೆಲವು ಶಾಶ್ವತ ಇವರು ಅರ್ಥ ಮಾಡ್ಕೊಬೋದಿಲ್ಲ ಅಷ್ಟೇ. ಕೆಲವು ಆ ಕಾಲಕ್ಕೆ ಮಾತ್ರ. ಯಾವಾಗಲೂ ಮಾಸ್ಕ್ ಹಾಕ್ಕೋಬೇಕಾದ ಪದ್ಧತಿ ಏನು ಬೇಕಿಲ್ಲ, ಅವಾಗ ಬೇಕಿತ್ತು. ಅದು ಅಫೆನ್ಸ್. ಅದು ಬೇರೆ ಹೊತ್ತಲ್ಲಿ ಬೇಕಿಲ್ಲ. ಬೇರೆ ಅವಮಾನ ಮಾಡಿದ ಲೆಕ್ಕ ಏನೇ ನಮಗೆ ಮಾತಾಡಲಿಕ್ಕೆ ಬೇಕಾದ್ರೆ ಸಂಕೋಚನ ಎಲ್ಲ ಕೇಳ್ಬೋದು. ಹಾಗಲ್ಲ, ಈ ಶಾಶ್ವತ ಮೌಲ್ಯಗಳಿರೋದು. ಸತ್ಯವಾದ ಧರ್ಮಂಚಾರ ಮದೇನಿದು ಆ ಕಾಲಕ್ಕೆ ವ್ಯವಸ್ಥೆ ಇತ್ತು, ಹಾಗೆಲ್ಲ ಹೇಳಬಾರ್ದು. ಆಚಾರ್ಯ ಅಂಥವ್ರು ಅಂದರೆ ಎಲ್ಲ ಸದಾಚಾರ ಸ್ಮೃತಿ ಅಂತ ಆಚಾರ್ಯ ಎಲ್ಲ ಕಾಲಕ್ಕೆ ಇರಬೇಕಾದದ್ದು.
ಎರಡು ಸಂಧ್ಯೆ 3 ಸಂಧ್ಯೆ 2 ಸಂಧ್ಯೆ ಒಂದೇ ಶುರು ಮಾಡಿದ್ದು ಮತ್ತೆ 3 ಇಲ್ಲ ಆಚಾರ್ಯ 2 ಹೇಳಿದಾರಲ್ಲ ಇಲ್ಲಿ. ಆಚಾರ್ಯ ಸ್ವರಮೂಲ ಬರೆದ ನೆನಪಿಟ್ಟು 37 ಇರಲಿ 36 ಇದೆಯಲ್ಲ ಅಲ್ಲಿ ಹೇಳ್ತಾರೆ ಗಾಯತ್ರಿ ಶಬ್ದಕ್ಕೆ ಅರ್ಥನೇ 3 ಹೊತ್ತು ಹೇಳಬೇಕು ಅಂತ ಆಚಾರ್ಯ ಹೇಳಿದ್ದು. ಗಾಯತ್ರಿ 1 ಹೊತ್ತು ಮಾಡಿದ್ರೆ ಗಾಯತ್ರಿನೇ ಅಲ್ಲ, ಎಷ್ಟೊತ್ತು ಹೇಳ್ಬೇಕಾದ್ರೆ 2 ಸತ್ತು ಮಾಡಿದರೂ ಅಲ್ಲ. 3 ಹೊತ್ತು 9 ಸಂಧ್ಯಾನೆ ಮಾಡ್ತೀವಿ ಅಂತ ಹೇಳೋರು ಆಚಾರ್ಯ ಮಾತನ್ನು ಕೇಳಬೇಕಾಗ ಗೊತ್ತಾ. ತ್ರಿಕಾಲೇ ಗೀಯತೆ 3 ಹೊತ್ತಲ್ಲೂ ಹೇಳೋದ್ರಿಂದ ಗಾಯತ್ರಿ ಅಂತ ಕರೀತಾರೆ. ಆ ಬಿಟ್ಟುಬಿಡೋದ ಇಲ್ಲಿ ಹೇಳಿಲ್ಲ, ಇವ್ರು ಇಲ್ಲೇ ಚಪ್ಪಾಳಿಗಳು ಯಥಾ ಪ್ರಕಾರ. ಈ ಚಪ್ಪಾಳಿಗಳಿಂದ ಜನ ಮೋಸ ಹೋಗಿಬಿಡ್ತಾರೆ ಭಾಳಷ್ಟು ಜನಗಳು. ಪಡಿಬೇಕಾದ್ರೂ ಸುಮ್ಮನೆ ಕೂತಿರ್ತಾರೆ, ಇದಕ್ಕೆ ಭಾರಿ ಹೊಡೆದು ಬಿಡ್ತಾರೆ. ಆದರೆ ಅಂಥರ ಸಂಖ್ಯೆ ಜಾಸ್ತಿ ಇದೆ ಅಂತ ಅರ್ಥ. ಹಾಗಿಲ್ಲ ಮಾಂಗಲ್ಯ ಮಾತ್ರ ನಾ ಕಣ್ಣಾರೆ ಕಂಡಿದ್ದು ಹೇಳ್ತಿರೋದು. ಒಂದೇ ವಾರಕ್ಕೆ ತೆಗೆದು ಬರಬೇಕಾದ್ರೆ ಎಷ್ಟು ಎಷ್ಟು ತಪ್ಪು ಕಲ್ಪನೆ ಇದೆ. ಯಾರು ಸಾಮಾನ್ಯರಲ್ಲ, ಮತ್ತೆ ಭಾರಿ ಸಂಪ್ರದಾಯಸ್ಥರು ಅಂತ ಹೇಳಿದ್ರು. ಜೊತೆಗೆ ಅಂಥ ವಂಶ ಇಂಥ ವಂಶ ಅಂತ 2 ಕಡೆ ಹೇಳ್ಕೊಂಡಿದ್ದಾರೆ. ಈ ಕಡೆ ಇರೋ ವಂಶದವರು ಆ ಕಡೆ ವಂಶದವರು. ವಂಶ ಎರಡೆರಡು ಬೇರೆ, ಕೆಲವು ಅಂಶ ಬೇರೆ ಇರ್ತದೆ, ವಂಶ ಬೇರೆ ಇರ್ತದೆ. ಅಂಥವ್ರು ಮಾಡಿದ ಕೆಲಸ ಇದು. ಉಳಿದವ್ರಿಗೆ ಏನು ಬೈದ ಪಾಠ ಬರುತ್ತೆ ಈಗ? ಭಾಳ ಆಶ್ಚರ್ಯ. ತಿರೇ ದಿನೇ ಶುದ್ಧಗುಣೋ ಬಭೂವ ಮುದಾಬಹೋ ವತ್ಸರ ಪಂಚಕತ್ರಯಂ. ಆಚಾರ್ಯ ಪದಗಳೆಲ್ಲ ಗಮನಿಸಿದರೆ ಇಂಥದ್ದು ಆಗಬಾರ್ದು ಅಂತಲೇ ಮೆನ್ಷನ್ ಮಾಡಿ ಭಾಗವತ ಪುರಾಣದಲ್ಲಿ ಹೇಳ್ತಾರೆ. ಮತ್ತೆ ರಾಮದೇವರ ಕಾಲ ಸೀತಾದೇವಿ ಕೂಡ ಮಾಂಗಲ್ಯ ಮಾತ್ರ ಅಷ್ಟೇ, ಇದೇ ಮಾತು ಹಾಗೆ ಉಪಯೋಗಿಸಿದ್ದಾರೆ. ಎಷ್ಟು ಒತ್ತು ಕೊಟ್ಟಿದ್ದಾರೆ ಅದಕ್ಕೆ. ದಯಿತಾ ಶರೀರೆ ನಿಧಾಯ ಸರ್ವಾಭರಣಾನಿ ಚೈವ ಸಮರ್ಪಯಾಮಾಸು ಅಜೇ ವರೆಣ್ಯೇ ವ್ಯಾಸೇ ವಿಭಾಗಾಯ ಯಥೋಕ್ತಂ ಋತ್ವಿಜಾಂ ಪ್ರಿಯೋ ವಿಭಾಗೋ ಯದಮುಷ್ಯ ವಿಷ್ಣೋ ಅಥೋ ವಿಭಾಗಾರ್ಥಂ ಇವಾರ್ಪಯಂತೆ. ಸಮರ್ಪಯಾಮಾಸು ಅಜೇ ವರೆಣ್ಯೇ ವ್ಯಾಸೇ ವಿಭಾಗಾಯ ಯಥೋಕ್ತಂ ಋತ್ವಿಜಾಂ ಪ್ರಿಯ ವಿಭಾಗೋ ಯತ್ ಅಮುಷ್ಯ ವಿಷ್ಣೋ ಅತಃ ವಿಭಾಗಾರ್ಥಂ ಇವ ಅರ್ಪಯಂತೆ. ಆರ್ಪಯಂತೆ ಪ್ರಭಾಕರ್ ಆ್ಯಕ್ಚುಲಿ ಆರ್ಪಯಂತೆ. ಏನಾಯ್ತು ಸ್ವಾರಸ್ಯ ನೋಡಿ. ಸಮರ್ಪಯಾಮಾಸು ಅದೆಲ್ಲ ಕೊಟ್ಟಿದ್ದು ಯಾರಿಗೆ? ವೇದವ್ಯಾಸರಿಗೆ ಒಪ್ಪಿಸ್ಬಿಟ್ರಿ ಎಲ್ಲ ಕೊಡೋದು. ನೀವು ಒಂದು ಪದ್ಧತಿ ಇದೆ. ಯಾರೋ ದೊಡ್ಡವ್ರು ಬಂದಾಗ ಅವ್ರ ಕೈಲಿ ರಷ್ಟೇ ಇತ್ಯಾದಿ ಕೊಡಿಸಿದ್ರೆ ಏನಾಗುತ್ತೆ? ಅದು ಮನೇಲಿ ತಮ್ಮಲ್ಲಿ ದೊಡ್ಡವರು ಯಾರೋ ಅವ್ರ ಕಡೆ ಬಂದವರು ದೊಡ್ಡವರೇ ಅವ್ರ ಕೈಲಿ ಕೊಡಿಸ್ಬೇಕು. ಮಕ್ಕಳು ಎಷ್ಟೇ ಮಾಡಿದ್ರು ಕೂಡ ಯಾರು ತಂದೆ ಇದ್ದಾರೆ ಅವ್ರ ಕೈಲೇ ಕೊಡಿಸ್ಬೇಕದು. ತಾನು ಕೊಟ್ಟರೆ ಮಹತ್ವ ಅಲ್ಲ. ಚಿಕ್ಕ ಮಕ್ಕಳ ಕೈಲಿ ಹಾಕ್ಸ್ತಾರಲ್ಲ ಹಾಗೆ. ಕೆಲವು ಸಣ್ಣ ಪುಟ್ಟ ಕಾಣಿಕೆ ಕೊಡಬೇಕು, ಚಿಕ್ಕ ಮಕ್ಕಳ ಕೈಲಿ. ದೊಡ್ಡ ಕಾಣಿಕೆ ಕೊಡಬೇಕಾದ್ರೆ ದೊಡ್ಡವ್ರ ಮೂಲಕ ಕೊಡಿಸ್ಬೇಕು. ಅದರಿಂದ ಅವರಿಗೂ ಎಲ್ಲರಿಗೂ ಪುಣ್ಯ ಬಂದುಬಿಡುತ್ತೆ. ಆದರೆ ಅದು ನಿಯಮ ಅದು ಒಂದು. ಅದೇ ರೀತಿಯೇ ಕೊಡಿಸ್ಬೇಕಾದ್ರೆ ಯಾರು ದೊಡ್ಡವ್ರು ಇರ್ತಾರೆ ಇವರು ಕೊಡೋರು. ಈಗ ಕೊಡಿಸೋದು ಅವ್ರ ಕೈಲಿ ಕೊಡಿಸ್ಬೇಕು, ಅತಿ ದೊಡ್ಡವ್ರ ಕೈಲಿ ಕೊಡಿಸ್ಬೇಕು. ಆಗ ಅದಕ್ಕೇನು ಬರುತ್ತೆ? ಇಸ್ಕೊಂಡವ್ರಿಗೂ ಭಾರಿ ಗೌರವ. ಇವ್ರ ಕೈಲಿ ಕೊಡಿಸಿದ್ರು ಆಯಿತಾ, ಯಾರೋ ಹುಡುಗ ಇನ್ನೊಬ್ರ ಕೈಲಿ ಕೊಡಿಸಿದ ಅಂತ ಆಗಬಾರ್ದು. ಇವ್ರ ಕೈಲಿ ಕೊಡಿಸಿದ್ರು ಅಂತ ಹೇಳಿದಾಗ ಏನಾಯ್ತು? ಅಲ್ಲಿಗೆ ವಸ್ತು ಕೊಡಿಸಿದ್ರು, ಕೊಟ್ಟವ್ರು ಹೀಗೆ, ಕೊಡಿಸಿದವ್ರು ಹಾಗೆ, ಇವೆಲ್ಲ ಸೇರಿದಾಗ ತೊಗೊಂಡವ್ರಿಗೆ ಏನಾಯ್ತಾಗ? ಇಂಥವ್ರು ತೊಗೊಂಡ್ರು, ಅವ್ರಿಗೆ ಒಂದು ಹೆಸರು. ಮತ್ತೆ ಅಂಥದ್ದನ್ನು ನಾವು ತೊಗೊಂಡ್ವಿ, ಇವ್ರು ಕೊಟ್ಟವ್ರಿಗೆ ಇಂಥವ್ರಿಗೆ ನಾವು ಕೊಡಿಸಿದ್ವಿ. ಆ ಪರಸ್ಪರಂ ಭಾವ ಅಂತ ನಾವು ಅಲ್ಟಿಮೇಟ್ ಅಂತ ಅನ್ಕೋಬಾರ್ದು ಯಾವಾಗಲೂ. ಇಸ್ಕೊಂಡವರು ನಮಗೆ ಗೌರವ, ಕೊಟ್ಟವರು ನಮಗೆ ಗೌರವ ಅಂತ ಭಾವಿಸಬೇಕು ಹೊರತು ನನ್ನಿಂದಾಗಿ ಇವರಿಗೆಲ್ಲ ಗೌರವ ಅಂತ ಭಾವಿಸಬಾರ್ದು. ಅದೇ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯತ. ಕೃಷ್ಣ ಹೇಳಿದ ಮಾತದು, ಭಗವದ್ಗೀತೆಯ ಮಾತು. ಪರಸ್ಪರ ನೀವು ಕ್ರೆಡಿಟ್ ಹೇಗೆ ತೊಗೋಬೇಕು? ಇಬ್ಬರು ತೊಗೋಬೇಕೇ ಹೊರತು ನೀವು ಒಬ್ಬರಿಂದ ಕ್ಲೇಮ್ ಮಾಡಬೇಡ. ಹೇಳೇ ಬಿಟ್ಟಿದ್ದಾರೆ 5 ಕಾರಣ ಇದೆ ಅಂಥೇಳಿ. ದೈವಂಚೈವಾತ್ರ ಪಂಚಮಂ ಇದೆಲ್ಲ ಅದು ಶಾಸ್ತ್ರ. ಅದ್ರ ಓದ್ದ ಮನುಷ್ಯ ಏನು ಮಾಡ್ಕೋತಾನಾಗ ಎಲ್ಲ ತನ್ನ ಇದನ್ನು ವ್ಯತ್ಯಾಸ ಮಾಡ್ಕೋತಾರೆ, ಪೂರ್ತಿ ತನ್ನ ತಪ್ಪುಗಳನ್ನು ತಿದ್ಕೊಂಡ್ಬಿಡ್ತಾನೆ. ಸಮರ್ಪಯಾಮಾಸು ಅಜೇವರೆಣ್ಯೇ ವ್ಯಾಸೇ ವಿಭಾಗಾಯ ಯಥೋಕ್ತಂ ಋತ್ವಿಜಾಂ. ಋತ್ವಿಕಗಳಿಗೆಲ್ಲ ಹಂಚಬೇಕು, ನೀವು ಹಂಚಿ ಅಂತ ಕೊಟ್ಟರು. ಅವ್ರ ಕೈಲಿ ಯಾಕೆ ಕೊಡಬೇಕಾಗಿತ್ತು ಅಂದರೆ ಪ್ರಿಯೋ ವಿಭಾಗೋ ಯದಮುಷ್ಯ ವಿಷ್ಣು. ವಿಷ್ಣು ವೇದವ್ಯಾಸ ರೂಪ, ವೇದ ವಿಭಾಗ ಮಾಡಿದ ರೂಪ ಇದು. ವಿಭಾಗ ಮಾಡಿದ್ರೆ ಎಕ್ಸ್ಪರ್ಟ್ ಅಂತ ಅರ್ಥ. ಅವ್ರ ಕೈಲಿ ವಿಭಾಗ ಮಾಡಿಸಿದ್ರೆ ಅವ್ರ ಕೈಲೇ ಮಾಡಿಸ್ಬೇಕು. ಅದಕ್ಕೆ ವೇದವ್ಯಾಸ ಶಬ್ದಕ್ಕೆ ಅರ್ಥ ಏನು? ವಿವ್ಯಾಸ ವೇದಾನ್ ಚತುರಃ ತತಃ ವ್ಯಾಸ ಇತಿ ರೀತಃ. ಗೊತ್ತಾಯ್ತು? ವಿವ್ಯಾಸ ಏನು? ವಿಭಾಗ ಮಾಡೋದು ಅಂತ ಅರ್ಥ. ವ್ಯಾಸ ಅಂದರೆ ವಿಭಾಗ, ಸಮಾಸ ಅಂದರೆ ಕೂಡಿಸೋದು. ವಿಭಾಗ ವಿಭಾಗ ಮಾಡಿ ಕೊಡತಕ್ಕಂಥದ್ದು ಅತ್ಯಂತ ಪ್ರಿಯ ದೇವರಿಗೆ. ವಿಭಾಗ ಮಾಡೋದು ಅಂದರೆ ಏನು ಗೊತ್ತಾ? ಸಾರಸ್ಯ ಇಲ್ಲ 4 ಭಾಗ ಇಟ್ಬಿಡೋದಲ್ಲ. ಅವ್ರ ಯೋಗ್ಯತೆಗೆ ಎಷ್ಟು ಬೇಕೋ ಅಷ್ಟಷ್ಟು ಸರಿಯಾಗಿ ಕೊಡಬೇಕಾದ್ರೆ. ಇವರಿಗೆ ಅದು ಗೊತ್ತಿಲ್ಲ, ಅವ್ರಿಗೆ ಗೊತ್ತಿದೆ. ಯಾರು ತಾರತಮ್ಯ ಇಸ್ಕೊಂಡಾಗ ಏನು ಅಂದ್ಕೊಳ್ಳಿಲ್ಲ ಅವರು. ಅವರು ನಮ್ಮ ಪ್ರಕಾರ ಕೊಟ್ಟಿದ್ದಾರೆ. ನಿಮಗೆ ಎಷ್ಟು ಕೊಟ್ಟರು ಕೇಳೋದಕ್ಕೆ ಹೋಗೋದಿಲ್ಲ. ನಮ್ಮ ಯೋಗ್ಯತೆ ಪ್ರಕಾರ ಕೊಟ್ಟು ಉಳಿದವ್ರು ಕೊಟ್ಟು ಇವನೇನು ಗೊತ್ತಿಲ್ಲ ಇವನಿಗೆ, ಇವನು ABCD ಬರೋದಿಲ್ಲ, ನನಗೇನು ಗೊತ್ತು, ಇವನೇನು ಕೊಟ್ಟಕ್ಕೆ ಇವನು ಯಾರು ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ತಿಳುವಳಿಕೆ ಏನಾರು ಕೊಡಬೇಕು. ಅವ್ರು ವಿಭಾಗ ಮಾಡಿದ್ದು ಅಂದರೆ ಸುಮ್ಮನೆ ಆಗ ಭಾಗ ಮಾಡಿ ಇಟ್ಬಿಡಲಿಲ್ಲ. ವಿಭಾಗ ಮಾಡಿದಾಗ ಹೇಗಿರ್ಬೇಕದು?
ಹೇಗಿರಬೇಕು ಅಂದರೆ ಎಲ್ಲ ಋಗ್ವೇದ ವಿಭಾಗ ಮಾಡಿದರೆ ಈಗ ಅನಂತವೇ ಒಂದು ಭಾಗ ಮಾಡಿಬಿಟ್ಟು ಅದು ಓದಿದರೆ ಎಲ್ಲ ವೇದ ಒದ್ದಾಗ ಆಗಿರಬೇಕು. ಕ್ರಾಸ್ ಸೆಕ್ಷನ್ ಅಂತೀವಲ್ಲ ಹಾಕಿ ಬಿಲ್ಡಿಂಗ್ ಕಾನ್ಸೆಕ್ಷನ್ ದೊಡ್ಡ ನೋಡಬೇಕು ಎಲ್ಲ ಬಿಲ್ಡಿಂಗ್ ಹೊಡೆದಾಕೆ ನೋಡೋದ್ರೆ ಬಿಲ್ಡಿಂಗ್ ಹಾಕಿರ್ಬೇಕಾದ್ರೆ ಒಂದು ಭಾಗ ಓಪನ್ ಮಾಡ್ತಾನೆ, ಅದನ್ನೆಲ್ಲ ಸ್ಟಡಿ ಮಾಡ್ತಾನೆ, ಅದನ್ನು ಇಂಟಿಗ್ರೇಟ್ ಮಾಡಿ ಏನು ಸಿಗುತ್ತೆ ನಿಮಗೀಗ ಎಂಟೈರ್ ಬಿಲ್ಡಿಂಗ್ ಕ್ವಾಲಿಟಿ ಅದು ಕ್ರಾಸ್ ಸೆಕ್ಷನ್ ನೋಡೋದು. ಆ ರೀತಿ ಕೊಟ್ಟರೆ ವೇದವ್ಯಾಸ ವಿಭಾಗ ಮಾಡಿದರೆ ಒಂದು ಸೂಕ್ತ ನೋಡಿ ಸಾಕು ನೀವೀಗ. ಆ ಸೂಕ್ತ ಇಡೀ ವೇದದ ಸೂಕ್ತಗಳು ಹೇಗಿರಬೇಕು ಅಂತ ಅರ್ಥ ಆಗೋದು. ಅದಕ್ಕೆ ಆಚಾರ್ಯ ಋಗ್ಭಾಷ್ಯ ಬರೆದಿದ್ದು 40 ಸೂಕ್ತಕ್ಕಷ್ಟೇ. ಟೀಕಾರ ಬರೀತಾರೆ ಎಲ್ಲ ವೇದಗಳಿಗೂ ವ್ಯಾಖ್ಯಾನ ಆಯಿತು, ಆ ರೀತಿ ಬರೆದಿದ್ದಾರೆ ಅಂತ ಹೇಳ್ತಾರೆ. ವಿಭಾಗ ವೇದವ್ಯಾಸರು ಹಾಗೆ ಮಾಡಿದರೆ ಆ ಭಾಷ್ಯ ಆಚಾರ್ಯ ಹೀಗೆ ಬರೆದರು. ಸೊ ಮ್ಯಾಚಿಂಗ್ ಇಬ್ಬರು ಸರ್ವೋತ್ತಮರಾಗಿ ಅವರು ಮಾಡಿದ ವಿಭಾಗ, ಜೀವೋತ್ತಮರಾಗಿ ಇವರು ಮಾಡಿದ ಭಾಷ್ಯ. ಇದು ಅರ್ಥ ಮಾಡಿಕೊಳ್ಳೋದೆ ಅನೇಕ ನಮ್ಮಲ್ಲಿ ಕೆಲವು ಮಹಾನುಭಾವರು ಇದ್ದಾರೆ. ಆಚಾರ್ಯರು ಋಗ್ಭಾಷೆ ಪೂರೈಕೆ ಮಾಡಲಿಲ್ಲ, ಯಾಕೆ ಹಿ ಡೈಡ್ ಬಿಫೋರ್ ಕಂಪ್ಲೀಟಿಂಗ್ ಇಟ್. ಇದನ್ನು ಹೇಳೋದಕ್ಕೆ ಶಾಸ್ತ್ರ ಓದಬೇಕು. ಈ ಮಾತು ಹೇಳೋದಕ್ಕೆ ಯಾರ ಬಗ್ಗೆ ಅವ್ರಿಗೆ ಮಾತು ಹೇಳೋದು? ಪ್ರಾಣದೇ ಮುಖ್ಯ ಪ್ರಾಣ ಅವರು. ಈ ಡೈಡ್ ಬಿಫೋರ್ ಕಂಪ್ಲೀಟಿಂಗ್ ದಿ ವರ್ಕ್ ಅಂದರೆ ಇದೆಲ್ಲ ಅದು ಸೆಮಿನಾರು, ಅದರಲ್ಲಿ ಓದೋ ದೊಡ್ಡ ಪೇಪರು, ಅದು ಪಬ್ಲಿಷ್ ಬೇರೆ ಮಾಡೋಕ್ಕೆ ಮಹಾನುಭಾವರು. ಅದೇ ಯಾರ ಬಗ್ಗೆ ಮಾತು ಎಚ್ಚರ ಇರಬೇಕಾದ್ರೆ ನೋಡೋದಕ್ಕೆ ಎಲ್ಲರೂ ಸಮ, ಈ ರೀತಿ ಸಮ ಅಲ್ಲ, ತಾರತಮ್ಯದಲ್ಲಿ ಸಮ ಇರಬೇಕೆ ಹೊರತು ಎಲ್ಲರೂ ಈಕ್ವಲ್ ಮಾಡೋದ್ರೆ ಬುದ್ಧಿ ಇಲ್ಲ ಅದಕ್ಕೆ. ಅದನ್ನು ಜನ ಭಾರಿ ಗ್ರೇಟ್ ಅಂತ ತಿಳ್ಕೊಂಡ್ರಲ್ಲ, ಅದರಿಂದ ಜನಗದೊಂದು ಥಿಂಕಿಂಗ್ ಇದೆ, ಕೆಟ್ಟೋಯ್ತಾರೆ. ಸಮರ್ಪಯಾಮಾಸು ರಜೇವರೆಣ್ಯೆ ವ್ಯಾಸೇ ವಿಭಾಗಾಯ ಯಥೋಕ್ತಂ ಋತ್ವಿಜಾಂ ಪ್ರಿಯೋ ವಿಭಾಗ ಯದಮುಷ್ಯ ವಿಷ್ಣೋ ಅಥೋ ವಿಭಾಗಾರ್ಥ ವಿವಾರ್ಪಯಂತೆ. ಅದಕ್ಕೋಸ್ಕರ ಅವರು ಸ್ವಾಮಿ ನೀವೇ ಮಾಡಬೇಕಿದ್ದನ್ನು, ನೀವೇ ಸಮರ್ಥರು, ಎಲ್ಲ ಯೋಗ್ಯತಾಭಿಜ್ಞರು, ಸರ್ವಯೋಗ್ಯತೆ ತಿಳಿದವರು ಅಂತೇಳಿ ಕೊಟ್ಟರು. ಇದಿಷ್ಟು ಅಂದರೆ ಏನೇನು ಕೊಟ್ಟರು, ಹೇಗೆ ಕೊಟ್ಟರು ಎಲ್ಲದನ್ನು ಆಚಾರ್ಯರು ಎಷ್ಟು ಅಲ್ಲಿರೋ ತುಂಬ ಶ್ಲೋಕಗಳು ಎಲ್ಲ ಪ್ಯಾಕ್ ಮಾಡಿಬಿಡ್ತಾರೆ ಅದರೊಳಗೆ. ಹೃದಾ ಸಮಸ್ತಂ ಹರಯರ್ಪಿತಂ ತೈಹಿ ಸಹೇ ದ್ವಿಜಸ್ಥೋಪಿ ಸಮಸ್ತಕರ್ತ ದೇಹೇಂದ್ರಿಯ ಪ್ರಾಣ ಮನಾಂಸಿ ಚೇತನೈಹಿ ಸಹೈವ ತಸ್ಮಾತ್ ಅತಿಸೃಜ್ಯ ನೇಮುಹು. ಇಷ್ಟೆಲ್ಲ ಕೊಡಬೇಕಾದ್ರೆ ಏನೋ ರೂಲ್ ಪ್ರಕಾರ ಕೊಡಬೇಕು, ನಿರ್ವಾಹ ಎಲ್ಲ ಕೊಡಬೇಕು, ಹಾಗೆ ಕೊಡಲಿಲ್ಲ. ಹೃತ್ಪೂರ್ವಕವಾಗಿ ಕೊಟ್ಟರು. ಬೈಂಡಿಂಗು ಯಾರೋ ಜನ ನೋಡ್ತಾರೆ ಏನೂ ಇಲ್ಲ, ಹೃತ್ಪೂರ್ವಕವಾಗಿ ಕೊಟ್ಟರು. ಸಮಸ್ತಂ ಹರಯೇ ಅರ್ಪಿತಂ ತೈಹಿ, ಎಲ್ಲವೂ ಕೂಡ ಶ್ರೀಹರಿ ಕೃಷ್ಣಾರ್ಪಣ ಅಂತ ಕೃಷ್ಣನ ಕೈಲೇ ಕೊಟ್ಟರು. ವಿಶೇಷ ಅಂದರೆ ಅಲ್ಲ, ಭೀಮಸೇನ ಇರೋದ್ರಿಂದ ಮತ್ತೆ ಯಾರು ಬೇಕಾಗಿಲ್ಲ, ಭಾರತೀಯರು ಅಲ್ಲೇ ಇರೋದ್ರಿಂದಾಗಿಯೇ ಡೈರೆಕ್ಟ್ ಭಾರತೀಯ ಮುಖ್ಯ ಪ್ರಾಣ ಅಂತ ಕೃಷ್ಣಾರ್ಪಣನೇ ಆಯ್ತೆ ಹೊರತು ನಾವು ಡೈರೆಕ್ಟ್ ಕೊಡ್ತೀವಿ ಅಂದ್ಕೊಂಡು ಅಂದ್ಕೊಳ್ಳಾಗಿಲ್ಲ. ಅವರಾಗಿದ್ದರೆ ಕೊಡ್ಬೋದಾಗಿತ್ತು, ಈಗ ಅವ್ರ ಮೂಲಕ ಕೊಡಬೇಕಷ್ಟೆ. ಹೀಗಾಗಿ ಎಷ್ಟು ಜನ ಕಪ್ಪ ಕಾಣಿಕೆ ಕೊಟ್ಟಿದ್ದರು ಅವರಿಗೆಲ್ಲ ಪುಣ್ಯ ಬಂತು ಅದರಿಂದ. ಇದು ದೇವರಿಗೆ ಸಮರ್ಪಿತವಾಯ್ತಲ್ಲ, ಅವ್ರು ಸ್ವಲ್ಪ ತೊಗೊಂಡಿದ್ರು ಕೂಡ ಏನಾಗ್ತಿತ್ತದು, ಅವರಿಗೆ ಪುಣ್ಯ ಹೋಗ್ತಿತ್ತು. ಪುಣ್ಯ ಹೋಗಿಸಿದ ಪಾಪ ಇವ್ರಿಗೆ ಬರೋದು ಮತ್ತೆ, ಅದ್ಯಾವುದೂ ನಡೆಯಲಿಲ್ಲ. ವ್ಯಾಸೇ ವಿಭಾಗಾಯ ಮುಂದೆ ಹೃದಾ ಸಮಸ್ತಂ ಹರೆಯೇ ಅರ್ಪಿತಂ ತೈಹಿ ಸಹಿ ದ್ವಿಜಸ್ಥೋಪಿ ಸಮಸ್ತಕರ್ತ ದೇಹೇಂದ್ರಿಯ ಪ್ರಾಣ ಮನಾಂಸಿ ಚೇತನೈಹಿ ಸಹೈವ ತಸ್ಮೈ ತಸ್ಮಾ ಸಂಧಿ ಬಿಡಿಸಿದಾಗ ತಸ್ಮೈ ಅಂತಾಗುತ್ತೆ. ಅತಿಸೃಜ್ಯ ನೇಮುಹು ದ್ವಿಜಸ್ಥೋಪಿ ಸಮಸ್ತಕರ್ತ, ಎಲ್ಲ ಬ್ರಾಹ್ಮಣರಲ್ಲಿ ಮಾಡಿಸಿದವ್ರು ವೇದ. ಇನ್ನೊಂದು ಕಾರಣ ಅವ್ರಿಗೆ ಕೊಡೋದಕ್ಕೆ, ಒಂದು ಕಾರಣ ಅದು. ಇನ್ನೊಂದು ಕಾರಣ ಏನು ಅಂದರೆ ಯಾರೇ ಏನೇ ಮಾಡಿರ್ಬೋದು ಮಾಡಿಸಿದವ್ರು ಅವರೇ, ಆದ್ದರಿಂದ ಅವರಿಗೆ ಕೊಡಬೇಕು. ಮುಖ್ಯಸ್ಥರು ತಾನೇ ಎಲ್ಲ ಕೂಲಿಗೆ ದುಡ್ಡು ಕೊಡೋಲ್ಲ, ಕಂಟ್ರಾಕ್ಟ್ರಿಗೆ ಕೊಟ್ಟರೆ ಅವ್ರು ಕೊಟ್ಕೊಂಡು ಹೋಗ್ತಾರೆ ಅಷ್ಟೇ ಹೊರತು ಒಬ್ಬೊಬ್ಬರು ಕರೆದು ಕೊಡಬೇಕಾಗಿಲ್ಲ. ಅವ್ರು ಕೊಟ್ಟರೆ ಇಸ್ಕೊಳ್ಳೋದಿಲ್ಲ ಜನ, ಅವ್ರ ಕೈಲಿ ಕೊಡಿ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಅವರೇ ಏನೋ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಹೆಚ್ಚೋ ಕಡಿಮೆ ನಮಗೆ ಗೊತ್ತಿರೋದಿಲ್ಲ. ಆದರೆ ಅವ್ರು ಕೊಡಬೇಕು. ಇಲ್ಲೆಲ್ಲರೂ ಮಾಡಿಸಿದವ್ರು ಯಾರೀಗ ವೇದವ್ಯಾಸರಾದ ಅವ್ರ ಎರಡನೇ ಕಾರಣ ಇದೆ. ಮತ್ತು ಇನ್ನೊಂದು ಕಾರಣ, ಇವರೊಳಗಿದ್ದು ಮಾಡಿಸಿದವರು ಅವರೇ. ಮತ್ತೆ ಕೊಡೋರ ಕೈಲಿದ್ದಾರೆ, ತೋಳೋ ಕೈಲಿದ್ದಾರೆ, ಜಾಗದಲ್ಲಿದ್ದಾರೆ, ಎಲ್ಲ ಕಡೆ ಇರೋದ್ರಿಂದ ಅವೆಲ್ಲ ಕೊಡಬೇಕು ಅವ್ರಿಗೆ, ಬೇರೆ ದಾರಿ ಇಲ್ಲ. ಈಗ ನಮ್ಗೆ ಅರ್ಥ ಆಗುತ್ತೆ. ಕಾಯೇನ ವಾಚ ಅವ್ರು ಹೇಳ್ತಾರಲ್ಲ, ಏನು ಅತಿ ಆಯ್ತಲ್ಲ ಇದೆಲ್ಲ, ಏನೋ ಸ್ವಲ್ಪ ಕೊಡಬಾರ್ದು ದೇವರಿಗೆ ಅಂದರೆ ಎಲ್ಲ ಮಾಡಿಸ್ತಾರಂದರೆ ಕೊಡಬೇಕು ಅಂತ ಅರ್ಥ. ದೇಹ ಕೊಟ್ಟವನು ಕಾಯೇನ, ವಾಚ ಮಾತು ಕೊಟ್ಟವನು ಅವನೇ, ಮನಸ್ಸು ಕೊಟ್ಟವನು ಅವನೇ, ಇಂದ್ರಿಯ ಕೊಟ್ಟವನೇ, ವಸ್ತು ಕೊಟ್ಟವನು ಅವನೇ. ಅದಕ್ಕೇನು ಮಾಡಬೇಕು? ಎಲ್ಲ ಕೃಷ್ಣಾರ್ಪಣ ಅಂತಲೇ ಹೇಳಬೇಕು. ದೇಹೇಂದ್ರಿಯ ಪ್ರಾಣ ಮನಾಂಸಿ ಚೇತನೈಹಿ, ದೇಹ ಇಂದ್ರಿಯ ಪ್ರಾಣ ಮನಸ್ಸು ಚೈತನ್ಯ ಎಲ್ಲವನ್ನೂ ಕೊಟ್ಬಿಟ್ರು ಅಂತ ಹೇಳ್ತಾರೆ. ಪಾಡ ನೋಡೋಕ್ಕೆ ಕಣ್ಣಿಗೆ ಹೀಗೆ ಕಂಡ್ರೆ ಕೃಷ್ಣಾರ್ಪಣ ಸಂಪೂರ್ಣ ಕೊಟ್ಟರು. ತಸ್ಮೈ ಅತಿಸೃಜ್ಯ ನೇಮು, ಅತಿಸೃಜ್ಯ ಅಂದರೆ ಅರ್ಪಿಸಿಬಿಟ್ಟು ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ ಹಾಕಿದರು. ಎಲ್ಲ ನಿಮ್ಮದೇನೆ, ನಮ್ಮದೇನೂ ಇಲ್ಲ ಅಂತ. ಈಶಾವಾಸ್ಯವಿದಂ ಸರ್ವಂ, ಅದು ಥಿಯರಿ, ಇದು ಪ್ರಾಕ್ಟಿಕಲಿ ಮಾಡಿದವರು. ಆದ್ದರಿಂದ ಇದು ಬಲಿಚಕ್ರವರ್ತಿ ದಾನ ಹೊರಟೋಯ್ತು ಈಗ. ಯಾಕೆ ಹೇಳಿ? ಭೂಮಿ ಕೊಟ್ಟ, ಕೇಳಿಸ್ಕೊಂಡು ಕೊಟ್ಟ, ಅಲ್ಲಿರೋದು ಕೇಳಿಸ್ಕೊಂಡು ಕೊಟ್ಟ. ಇವರು ಕೇಳಿದ್ರೆ ಎಲ್ಲ ಕೊಟ್ಬಿಟ್ರೆ. ಆದರೆ ಮತ್ತು ಬಲಿಚಕ್ರವರ್ತಿ ವ್ಯಾಪ್ತಿಗಿತ್ತು ಇವ್ರ ವ್ಯಾಪ್ತಿ ಭಾರಿ ದೊಡ್ಡದು.
ಅರ್ಥ ಬಲಿಚಕ್ರವರ್ತಿ ಕೊಟ್ಟಿದ್ದು ತನ್ನ ಯೋಗ್ಯ ತನ್ನದು ಕೊಟ್ಟ, ಎಲ್ಲ ಸೇರಿಲ್ಲ ಬಲಿಚಕ್ರವರ್ತಿಗೆ, ಎಲ್ಲ ಸೇರಿದೆ ಅವರಿಗೆ. ಬ್ರಹ್ಮದೇವರು ಇಡೀ ಇದಕ್ಕೆ ಸೇರಿದವರು, ಅವರೇ ವಾಯುದೇವರಾದ್ದರಿಂದ ಇವ್ರ ವ್ಯಾಪ್ತಿ ಭಾರಿ ದೊಡ್ಡದು. ಆದರೆ ಇವರು ಕೊಟ್ಟಂತೆ ಮತ್ತು ಬಲಿಚಕ್ರ ಯಾಕೆ ಹೊಗಳ್ತಾರೆ ಅಂದರೆ ಉಳಿದವರಲ್ಲಿ ಗ್ರೇಟ್, ವಿಭೂತಿಗಳಲ್ಲಿ ನೆಕ್ಸ್ಟ್ ಗ್ರೇಟ್ ಬರ್ತಾರಲ್ಲ ಆ ಥರ ಅಷ್ಟೇ ಹೊರತು ನಂಬರ್ 1 ಇದ್ದೇನೆ. ದೇವ್ರಿಗೆ ಕಂಪೇರ್ ಮಾಡಬಾರ್ದು, ದೇವ್ರ ಮಾಡಿಸೋಣ ಆದ್ದರಿಂದ ರಾಮದೇವ್ರ ಯಜ್ಞ ಬಿಟ್ಟುಬಿಡ್ಬೇಕು. ಭಾರಿ ದೊಡ್ಡವರು ಸಾಮಾನ್ಯರಲ್ಲ. ಹಾಂ, ಇವ್ರು ಯಾರಿಗೂ ಬಲಿಚಕ್ರವರ್ತಿ ಸಮ ಆಗೋದಿಲ್ಲ. ಒಳಗೆ ಆವೇಶ ಒಂದೊಂದು ಅಲ್ಲ, ಎಲ್ಲ ಸೇರಿಬಿಟ್ಟಿದೆ. ಹಾಂ, ಈಗ ನಮಗೆ ಆಗ ಅರ್ಥ ಆಗ್ತದೆ ಎಷ್ಟು ಜನ 1000 ಜನ ಸೇರಿದ್ರು, ಒಬ್ಬ ಪ್ರಮುಖನೂ ಇಲ್ಲ, ಹೋಯ್ತು. ಅದಕ್ಕೆ ಇಬ್ಬರೇ ಕೂತಿದ್ದಾರೆ, ಒಬ್ಬ ಪ್ರಧಾನ ವ್ಯಕ್ತಿ ಕೂತಿದ್ದಾರೆ, ಅದ್ರ ಗೆರಡೆ ಬೇರೆ. ಇದನ್ನು ಕೌಂಟ್ ಮಾಡೋದು, ಕ್ವಾಂಟಿಟಿ ಕೌಂಟ್ ಆಗೋಲ್ಲ, ಕ್ವಾಂಟಿಟಿ ಎರಡೂ ಇದ್ದರೆ ಭಾರಿ ಗ್ರೇಟ್, ಸಂಶಯ ಏನಲ್ಲ. ಆದರೆ ಕ್ವಾಲಿಟಿ ಇಲ್ಲದೆ ಕ್ವಾಂಟಿಟಿ ಇದ್ದರೆ ಏನಿಲ್ಲ, ಅದಕ್ಕೆ ಮಹತ್ವ ಇಲ್ಲ. ಕ್ವಾಲಿಟಿ ಯಾವಾಗಲೂ ನೋಡಬೇಕಾದ್ರೆ ಜನ ಬಿಟ್ಬಿಟ್ರು ಬೇರೆ ಎಷ್ಟು ಜನ ಸೇರ್ತಾರೆ, ಏನು ಮಾಡಿ, ಅವೆಲ್ಲ ಹುಚ್ಚುತನ, ಅವೆಲ್ಲ ಅರ್ಥ ಇಲ್ಲ. ಅದ್ರಾಗ ಹೃದಯ ಸಮಸ್ತಂ ಕ್ರಿಕೆಟ್ ಮ್ಯಾಚ್ ನೋಡಲಿಕ್ಕೆ ಎಷ್ಟು ಜನ ಸೇರಿರ್ತಾರೆ, ಲಕ್ಷಗಟ್ಟಲೆ ಜನ ಸೇರ್ತಾರೆ, ಏನಾರು ಕೋಟಿಗಟ್ಟಲೆ. ಆದರೆ ಅದಕ್ಕೇನಂತ ಅದು ಆಟ ಐತೆ ಹೊರತು ಇದಲ್ಲ. ಈ ಅಸೆಂಬ್ಲಿ ಕೂತ್ಕೊಂಡು ಚೆನ್ನಾಗಿ ಮಾತಾಡ್ತಾರೆ, ಲಾ ಆಗಿಬಿಡುತ್ತೆ, ಬಿಲ್ ಆಗುತ್ತೆ. ಅವ್ರು ಎಷ್ಟು ಜನ ನೋಡಿ ಬಿಲ್ ಆಗಲ್ಲ, ಅದು ಬಿಲ್ಲು ಆಗಲ್ಲ, ಬಾರ್ಡರೂ ಆಗಲ್ಲ. ಹೃದಯ ಸಮಸ್ತಂ ಹರಯೇ ಅರ್ಪಿತಂ ತೈಹಿ ಸಹಿ ದ್ವಿಜಸ್ಥಃ ಅಪಿ ಸಮಸ್ತಕರ್ತ ದೇಹೇಂದ್ರಿಯ ಪ್ರಾಣ ಮನಾಂಸಿ ಚೇತನೈಃ ಸಹೈವ ತಸ್ಮೈ ಅತಿಸೃಜ್ಯ ನೇಮುಹು ಸರ್ವಾರ್ಪಣವ ಕೃಷ್ಣಾರ್ಪಣ ಮಾಡಿದರು. ತ್ವದೀಯಮೇತನ್ ನಿಖಿಲಂ ವಯಂಚ ನಾಸ್ತ್ಯಸ್ಮದೀಯಂ ಕ್ವಚ ಕಿಂಚನೇಶ ಸ್ವತಂತ್ರ ಏಕೋಸಿ ನ ಕಶ್ಚಿದನ್ಯಃ ಸರ್ವತ್ರ ಪೂರ್ಣೋಸಿ ಸದೇತಿ ಹೃಷ್ಟಾಃ. ಅನುಸಂಧಾನ ಹೇಗಿತ್ತು ಅಂದರೆ ಹೀಗಿತ್ತು. ತ್ವದೀಯಂ ಏತತ್ ನಿಖಿಲಂ ವಯಂಚ ನ ಅಸ್ತಿ ಅಸ್ಮದೀಯಂ ಕ್ವಚ ಕಿಂಚನ ಈಶ ನ ಅಸ್ಮದೀಯಂ ಕಿಂಚನ ಅಸ್ತಿ ಸ್ವತಂತ್ರ ಏಕಃ ಅಸಿ ನ ಕಶ್ಚಿತ್ ಅನ್ಯಃ ಸರ್ವತ್ರ ಪೂರ್ಣಃ ಅಸಿ ಸದಾ ಇತಿ ಹೃಷ್ಟಾಃ. ತ್ವದೀಯಮೇತತ್ ನಿಖಿಲಂ, ಇದೆಲ್ಲವೂ ನಿಂದೇನೆ, ನಮ್ಮದಲ್ಲ. ವಯಂಚ ನಾಸ್ತಿ, ನಾವು ಕೂಡ ನಿನ್ನವರೇ, ಈ ವಸ್ತುಗಳಲ್ಲ, ವಸ್ತು ಕೊಡೋರು ನಾವು ನಿನ್ನವರೇನೆ. ಮುಂದೆ ಅಸ್ಮದೀಯಂ ಕ್ವಚ ನಾಸ್ತಿ, ನಮ್ಮದಾಗಿ ಏನೂ ಇಲ್ಲ, ನಮ್ಮದಾಗಿ ಏನೂ ಇಲ್ಲ. ನಮ್ಮದಾಗಿ ಏನಾದ್ರು ಇದ್ರೆ ತಾನೇ ಕೊಡೋದು, ಹುಟ್ಟುತ್ತೇನು ತಾರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ ಅಂದಮೇಲೆ ನಮ್ಮದಾಗಿ ಏನೂ ಇಲ್ಲ. ನೀನು ಕೊಟ್ಟಿದ್ದನ್ನು ಅರ್ಪಣೆ ಮಾಡ್ತೇವೆ ಹೊರತು ನಮ್ಮದಲ್ಲ ಇದು. ಕ್ವಚ ಕಿಂಚನ ಈಶ, ಎಲ್ಲೂ ಇಲ್ಲ, ಈಗಿಲ್ಲ ಅಲ್ಲ, ಎಲ್ಲೂ ಇಲ್ಲ, ಯಾವಾಗಲೂ ಇಲ್ಲ, ಏನೂ ಇಲ್ಲ. ಮೂರೀಗ ಈಶಾವಾಸ್ಯಂ ಭಾಷ್ಯ, ಅದಕ್ಕೆ ಭಾಷ್ಯ ಇದೆ. ಈಶಾವಾಸ್ಯವಿದಂ ಸರ್ವಂ, ಈಗಲ್ಲ ಎಲ್ಲ ಕಾಲಕ್ಕೂ, ಸರ್ವದಾ ಸರ್ವಂ, ಸರ್ವದಾ ಸರ್ವಂ ಸರ್ವತ್ರ ಸರ್ವಥಾ ಅಷ್ಟು ಸೇರಿಸ್ಕೋಬೇಕಾಗುತ್ತೆ. ಇದಿಷ್ಟು ಮಾತಲ್ಲಿ ಸೇರಿಸ್ಕೊಂಡ್ಬಿಟ್ರೆ ಈಶಾವಾಸ್ಯಕ್ಕೆ ಯಾಡಾಗತ್ತೆ. ಅದಕ್ಕೆ ಸರ್ವಮೂಲ ಅಂತ ಕರೆಯೋದು. ಯಾವುದೇ ಒಂದು ಗ್ರಂಥದ ವಾಕ್ಯ ಇನ್ನೊಂದು ಗ್ರಂಥಕ್ಕೂ ಕೂಡ, ಎಲ್ಲ ಗ್ರಂಥಕ್ಕೂ ವ್ಯಾಖ್ಯಾನ ಆಗಿಬಿಡುತ್ತೆ. ಕಿಂಚನ ಈಶ ಸ್ವತಂತ್ರ ಏಕಃ ಅಸಿ ನ ಕಶ್ಚಿತ್ ಅನ್ಯಃ ಸರ್ವತ್ರ ಪೂರ್ಣಃ ಅಸಿ. ನೀನು ಒಬ್ಬನೇ ಸ್ವತಂತ್ರ, ನೀನು ಒಬ್ಬನೇ ಸ್ವತಂತ್ರ, ನೀನು ಒಬ್ಬನೇ, ನೀನು ಇನ್ನೊಬ್ಬ ಎಲ್ಲೂ ಇಲ್ಲ, ಸರ್ವತ್ರ ಇಲ್ಲ, ಪೂರ್ಣೋಸಿ ಸದಾ ಪೂರ್ಣನಾಗಿದ್ದಿ, ಸದಾ ಪೂರ್ಣನಾಗಿದ್ದಿ ಇತಿ ಹೃಷ್ಟಾಹ. ಇತಿಷ್ಟು ಈ ರೀತಿ ಸಂತೋಷದಿಂದ ಕೊಟ್ಟರೆ ಹೊರತು ನಿರ್ವಹಿಲು ಸೀಜ್ ಮಾಡಿದಾಗ ಕೊಟ್ಬಿಡ್ತಾರೆ, ಎಲ್ಲ ಕೊಡು, ಬೇರೆ ದಾರಿ ಇಲ್ಲ, ಸಂತೋಷ ಇಲ್ಲ. ಅಯ್ಯೋ ಹಾಳಾಗಿತ್ತು ಮಾಡಿದ್ದೆಲ್ಲ, ವೇಸ್ಟ್ ಆಯಿತು, ಒಳ್ಳೆ ಪಾಪಿಷ್ಟ, ಒಳ್ಳೆ ಕಾಲಕ್ಕೆ ಬಂದು ಬೈಕೊಂಡು ಕೊಡ್ತಾರೆ ಹೊರತು ಮತ್ತೊಂದಿಲ್ಲ. ಹೃಷ್ಟಾಹ, ಅದಕ್ಕೆ ಏನೇ ಮಾಡಿದರೂ ಕೂಡ ಸಂತೋಷ ಇರಬೇಕು. ಇದರಲ್ಲಿ ಬರುತ್ತೆ ಇದರೊಳಗೆ ಹೇಳಿದ್ದೆ ಮಯೂರಧ್ವಜನ ಕಥೆ, ಬೀರ್ಬಾರ ಸುಳ್ಳು ಕಥೆ ಅಂತ ಹೇಳಿದ್ದೀನಿ. ಅದನ್ನು ತತ್ವ ಇದೆ. ಮಯೂರಧ್ವಜ ತಾಮ್ರಧ್ವಜನ ಅಪ್ಪ, ಇವರು ಕೃತಿ ಹಿಡಿತಾರೆ, ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋದಾಗ ಆತ ಯಜ್ಞ ಮಾಡೋ ಕೃಷ್ಣಾರ್ಪಣ ಅಂತ ಕೊಡಬೇಕೀಗ. ಏನು ಕೊಡಬೇಕು ಅಂತ ಕೇಳ್ತಾರೆ. ಏನು ಬೇಕಾದ್ರೆ ಕೊಡ್ತೀನಿ ಅದು, ಏನು ಕೊಡ್ತೀಯಾ, ನೀನು ಅರ್ಧ ದೇಹ ಕೊಡಬೇಕು ಅಂತ ಕೇಳ್ತಾರೆ. ಅರ್ಧ ದೇಹ ಕೊಡಬೇಕು ಕೊಯ್ದು, ಅರ್ಥ ಆಯ್ತಾ? ಅದು ನಿನ್ನ ಹೆಂಡತಿ ಮಕ್ಕಳೇ ಕೊಯ್ಬೇಕು, ಯಾರು ಡಾಕ್ಟ್ರ್ ಆಪರೇಷನ್ ಅನಸ್ತೇಸಿಯಾ ಕೊಟ್ಟು ತೆಗಿಯಾಗಿಲ್ಲ, ಅವರೇ ಕೊಡಬೇಕು. ಆಯಿತು ಅಂತ ಹೇಳ್ತಾರೆ. ಮಯೂರಧ್ವಜ ಶುರು ಮಾಡ್ತಾರೆ. ರಂಪ ಅಂತ ಗೊತ್ತಲ್ಲ, ಗರಗಸ ಕೊಯ್ತಾ ಇದ್ದಾರೆ. ಅದು ಕಣ್ಣಲ್ಲಿ ನೀರು ಬರ್ತಾಯಿದೆ. ಆ ಕೃಷ್ಣ ಬೇಡ ವಾಪಸ್ ತೊಗೊಂಡ್ಮೇಲೆ ನೀನು ಕೊಡೋದು ಬೇಕಿಲ್ಲ, ಗೋಳಾಡಿಗಳು ಕೊಡ್ತೀಯ, ನಾನು ತೊಗೊಳ್ಳೆ ಅರ್ಧ ಕೊಯ್ದು ಬಿಟ್ಟಿದ್ದಾರೆ, ಏನು ಮಾಡಬೇಕು ಈ ಮಧ್ಯೆ, ಈ ಕಡೆ ಇಲ್ಲ ಆ ಕಡೆ ಇಲ್ಲ. ಗೊತ್ತಾಯ್ತು ಎಷ್ಟು ತಮಾಷೆ ಆಗಿದೆ. ಆಗ ಹೇಳ್ತಾರೆ, ಇಲ್ಲ ಇಲ್ಲ ನಾನು ಅಳ್ತಿರೋದು ಅದಕ್ಕಲ್ಲ ಅಂತ ಹೇಳ್ತಾರೆ. ಆ ಮಾತುಗಳಿಗೋಸ್ಕರ ಭಾಳ ಚೆನ್ನಾಗಿದೆ. ಅದಕ್ಕಲ್ಲ, ಅರ್ಧ ಕೇಳ್ಕೊಡ್ತೀನಿ, ಇನ್ನೂ ಅರ್ಧ ವೇಸ್ಟ್ ಆಗುತ್ತಲ್ಲ ಅಂತ ಹೇಳ್ತೀನಿ ಅಂತ ಹೇಳಿದೆ. ಈ ಅರ್ಧ ನೀನು ತೊಗೋತಿ, ಇನ್ನೂ ಅರ್ಧ ವೇಸ್ಟ್ ಆಗುತ್ತಲ್ಲ, ಅದಕ್ಕೆ ಅಳ್ತೀನಿ ಅಂತ ಹೇಳ್ತಾರೆ. ಸರಿಯಾಗಿದ್ದರೆ ಆಗ ಕೃಷ್ಣ ತಾನು ರೂಪ ತೋರೋದು. ಬ್ರಾಹ್ಮಣ ವೇಷದಲ್ಲಿ ಬಂದಿರೋದು ಅಲ್ಲಿಗೆ, ದೇವರಂತೂ ಗೊತ್ತಿಲ್ಲ ಆತನಿಗೆ.
ಆಗ ತಾನು ಪ್ರತ್ಯಕ್ಷನಾಗ್ತಾರೆ ದೇವರು. ಆದರೆ ಆ ಥರ ಕಾನ್ಸೆಪ್ಟ್ ಏನಿತ್ತಿದು, ಈ ಅರ್ಧ ವೇಸ್ಟ್ ಆಯ್ತಲ್ಲ, ಎಲ್ಲ ತೊಗೊಂಡ್ಬಿಟ್ರೆ ಯೋಚನೆ ಇರಲಿಲ್ಲ. ಅರ್ಧ ಕೊಯ್ದಿದ್ದಾರೆ, ಗಾಯ ಇದೆ ಅಂತ ಹೊತ್ತೆ ಅದು ಯಾವುದೋ ತಲೆಯಲ್ಲಿ ಆತನಿಗೆ ಇದ್ದಿದ್ದೇನೋ ಈ ಅರ್ಧ ವೇಸ್ಟ್ ಆಗುತ್ತಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಭಕ್ತರ ಅದು ಹೃಷ್ಟಾಹ. ಆ ಹೊತ್ತಲ್ಲೂ ಏನಿಲ್ಲ ಅವರಿಗೆ, ಅದಕ್ಕೆ ಕುದ್ದಿ ಹೇಳೋದು ಕೃಷ್ಣ ವಿಪತ್ತನ್ನೇ ಕೊಡ್ತಾರೆ, ಯೋಚನೆ ಮಾಡೋದಿಲ್ಲ, ಅದು ನಿನ್ನ ಸ್ಮರಣೆ ಮಾತ್ರ ಕೊಡು ಅಂತ ಹೇಳ್ತಾನೆ. ಈ ಮಾತಿನಲ್ಲಿ ಭಕ್ತಿಯ ಒಂದು ನಿಜವಾದ ಕಾನ್ಸೆಪ್ಟ್ ಸಿಗ್ತದಾಗ. ನೊಂದ್ಕೊಂಡು ಕೊಡೋದು ಇದು ದೇವರಿಂದ ಒಪ್ಪೋದಿಲ್ಲ. ಅದನ್ನು ನಾವು ಕೊಡೋದೇ ಕಡಿಮೆ, ಕೊಟ್ಟರು ಏನಾಗಿರುತ್ತೆ ಅದರೊಳಗೆ, ಕೊಟ್ಟು ಜಂಶ ಅದು ಎಷ್ಟೋ ದಿವಸ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಸ್ವಲ್ಪ ಕೊಟ್ಟರೆ ನಡೀತಿತ್ತು, ಕಡಿಮೆ ಕೊಟ್ಟರೆ ಆಗ್ತಿತ್ತಾರೋ, ಜಾಸ್ತಿ ಕೊಟ್ಟುಬಿಟ್ಟೋ ಏನೋ, ಅದು ಜಾಸ್ತಿ ಕೊರಗ್ತಾ ಇರ್ತದೆ. ಹಾಗೆ ಅದು ಎಲ್ಲ ಪುಣ್ಯ ವಾಶೌಟ್ ಆಗಿಬಿಡುತ್ತೆ, ಏನು ಉಳಿಯೋದಿಲ್ಲ ಅದರೊಳಗೆ. ಇದ್ದಿದ್ದೇ ಸ್ವಲ್ಪ, ಹೋಗಿದ್ದು ಜಾಸ್ತಿ. ಹಾಂ 148. ಹಾಂ ಯಾವುದಾ? ಹೌದು, ದೇವ್ರಿಗೆ ಹೇಳ್ತಾ ಇದ್ದಾರೆ ಅದನ್ನೀಗ. ಇತಿವರೆಗೂ ಸಂಬೋಧನೆ. ಹೃಷ್ಟಾಹ ಅಂಬೋದು ಅವರಿಗೆ ಅನ್ವಯ. ದೇ ಸೆಟ್ ಇದು ಕೋರ್ಟ್ಸಲ್ಲಿ ಇಷ್ಟು ಕೊಡಬೇಕು. ಪಾಂಡವರು ಹೇಳ್ತಾರೆ ಮಾತು. ವೇದವ್ಯಾಸರಿಗೆ ಎಲ್ಲ ನಿಮ್ಮದೇನೇ ತೊಗೊಳ್ಳಿ ಅಂತ ಕೊಡ್ತಾರೆ. ನಮ್ಮದೇನೂ ಇಲ್ಲ, ಇದು ಕೊಟ್ವಿ ಅಂತೇನು ಅಹಂಕಾರ ಇಲ್ಲ. ಯಾಕೆ ನಾವು ಚೆಕ್ ಕೊಟ್ಟಿವಿ, ದುಡ್ಡು ಕೊಟ್ಟವನು ಗೊತ್ತಾಯ್ತಾ. ನಾವು ನಮಸ್ಕಾರ ಸ್ವಾಮಿ ನಿಮ್ಮದೇನು ಇಟ್ಟು ನನಗೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಹಾಗೆ ಆ ದುಡ್ಡು ಕೊಟ್ಟಿದ್ದು ನಾವು ಇಟ್ಟು ದುಡ್ಡು ಕೊಟ್ಟೆ ಹೊರತು ಏನಲ್ಲ ಅದು, ಅವನ ದುಡ್ಡಲ್ಲ. ಕೊಡೋದು ಜೋರೇ ಮಾಡ್ತೇವೆ, ನಮ್ಮ ದುಡ್ಡು ಕೊಡೋಕ್ಕೆ ಹೇಗೆ ಮಾಡ್ತೀಯ ಅಂತ ಕೇಳ್ತಾರೆ. ಹಾಗೆ ದೇವ್ರು ಕೇಳ್ಬೋದು ನಮ್ಮನ್ನು, ನಾನು ಕೂಡ ನಮಗೆ ಕೊಡೋದಿಲ್ಲ ಅಂತೀರಾ ನೀವು ಅಂತೇಳಿ. ಅದೇನೋ ಅನುಸಂಧಾನ ಇಟ್ಕೊಂಡು ಕೊಟ್ಟರು ಅಂತ ಹೇಳೋದಕ್ಕೆ ವೇದವ್ಯಾಸರಿಗೆ ಕೊಟ್ಟರು. ಈ ಮಾತನ್ನು ಹೇಳ್ತಾನೆ ಕೊಟ್ಟರು, ಅದು ಸಂತೋಷದಿಂದ ಕೊಟ್ಟರು. ಸದೇತಿ ಹೃಷ್ಟಾಹ ತಥೋ ವಿಭಕ್ತೆ ಮುನಯೋ ವದಂತೆ ಪ್ರತ್ಯರ್ಪಯಾಮೋ ವಯಮೇಷು ರಾಜ್ಯಂ ಪೂರ್ಣಾ ಹಿರಣ್ಯೇನ ವಯಂ ಧರಾಯಾಹ ಪ್ರಪಾಲನೆ ಯೋಗ್ಯತಮಾ ಇಮೇಹಿ. ತಕ್ಷಣ ಬ್ರಾಹ್ಮಣರೆಲ್ಲ ಮಾತಾಡ್ತಾರೆ, ಗಾಬರಿ ಆಗ್ಬಿಡ್ತಾರೆ. ಗುರುದಾರ ಕೊಟ್ಟು ಖುಷಿ ಪಡ್ತಾರೆ, ಗಾಬರಿ ಆಗ್ಬಿಡ್ತಾರೆ. ಅಯ್ಯೋ ಇಲ್ಲ ಗ್ರಾಚಾರ ಅಲ್ಕೊಂಡಿರ್ತು ಪಾಪ. ಕೊಡ್ಲಿಕ್ಕೆ ಸ್ವಾಮಿ ದಯವಿಟ್ಟು ನಮಗೆ ಕೊಡಿಸ್ಬೇಡ್ರಿ, ಅದನ್ನು ನಮಗೆ ಬೇಕಾಗಿಲ್ಲ. ಅದು ಆ ಕಾಲ ಹೇಗಿತ್ತು ನೋಡಬೇಕು. ಪ್ರತಿಯೊಬ್ಬರಲ್ಲೂ ಏನಿತ್ತು, ಆ ಧರ್ಮದ ಪ್ರಜ್ಞೆ ಎಲ್ಲರಲ್ಲೂ ಇರ್ತಿತ್ತು. ಏನೋ ಒಳ್ಳೆ ಚಾನ್ಸ್ ನಮಗೆ ಸಿಕ್ತು ಅಂತ ಅಂದ್ಕೊಳ್ಳೇ ಇಲ್ಲ ಅವರು. ನಾವು ತೊಗೊಂಡು ಏನು ಮಾಡೋಣ ಅಂತ, ನಮಗೆ ತೊಗೊಂಡು ಏನು ಮಾಡೋಣ ನಾವೀಗ, ನಮಗೆ ಬೇಕಿಲ್ಲ ಇದು. ತಥೋ ವಿಭಕ್ತೆ ಮುನಯೋ ಅವದಂತೆ, ಎಲ್ಲ ಹಂಚಿಕೊಳ್ಳೋಕೆ ಹೋಗ್ತಿದ್ದಾರೆ. ಬೇಡ ಅಂತ ಹೇಳ್ತಾರೆ. ಪ್ರತ್ಯರ್ಪಯಾಮಃ ವಯಮೇಷು ರಾಜ್ಯಂ, ದಯವಿಟ್ಟು ವಾಪಸ್ ಕೊಟ್ಬಿಡಿ, ನಮಗೇನು ಬೇಕಾಗಿಲ್ಲ. ಅಲ್ಲಿ ಪಾಂಡವರಿಗೆ ಕೊಟ್ಬಿಡಿ, ನಮಗೆ ಬೇಕಾಗಿಲ್ಲ. ಯಾಕೆ? ಪೂರ್ಣಾ ಹಿರಣ್ಯೇನ ವಯಂ ಧರಾಯಾಹ, ಇದೇ ದಕ್ಷಿಣೆ ಅಷ್ಟು ಕೊಟ್ಬಿಡಿ ಸಾಕು, ದಕ್ಷಿಣೆ ಅಂತೇನಿಟ್ಟೆ ಅಷ್ಟು ಕೊಡಿ ಸಾಕು, ಇದೆಲ್ಲ ಬೇಕಿಲ್ಲ ಅಂತ ಹೇಳ್ತಾರೆ. ಯಾಕೆ? ನಮಗೇನು ಬೇಕಿಲ್ಲ. ಪ್ರಪಾಲನೆ, ನಾವೆಲ್ಲ ನಮ್ಮ ಕೆಲಸದಲ್ಲಿ ನಮಗೆ ಬೇಕಾಷ್ಟು ಆಯ್ತದೆ. ಪ್ರಪಾಲನೆ ಧರಾಯಾಹ ಇಮೇ ಯೋಗ್ಯತಾಮ, ಇವರು ರಾಜ್ಯ ಆಳ್ಬೇಕು, ನಮಗೇನು ಬರುತ್ತೆ ಎಲ್ಲ ತೊಗೊಂಡು, ನಾವೇನು ಮಾಡೋಣ ರಾಜ್ಯ ತೊಗೊಂಡು. ಎಲ್ಲ ಕೊಟ್ಬಿಡಿ ರಾಜ್ಯ ಸಮೇತ. ಯಾರೇ ಸಲ್ಲಬೇಕಾದ್ರೆ ಈಗ ಬ್ರಾಹ್ಮಣರಿಗೆ ಹಂಚಬೇಕು, ಇವ್ರೊಂದು ತಾಲೂಕು ಅವ್ರಿಗೊಂದು ತಾಲೂಕು ಕೊಡ್ತಾ ಹೋಗ್ಬೇಕಷ್ಟೆ, ನಮಗೆ ಬೇಕಿಲ್ಲ ಅಂತ ಹೇಳ್ತಾರೆ. ಅಂದರೆ ಇದು ಸ್ವಧರ್ಮ. ಸ್ವಧರ್ಮೇ ನಿಸರ್ಮ, ನಮ್ಮ ಧರ್ಮ ಅಲ್ಲ ಅದು. ನಮಗಿರೋದು ಜ್ಞಾನ ಕಾರ್ಯ. ವಿಪ್ರಸ್ಯ ಜಪೋಪದೇಶ, ರಕ್ಷಣೆ ಅವ್ರ ಕೆಲಸ, ಅದನ್ನು ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಅವರೇ ಮಾಡಿಕೊಳ್ಳಿ. ಪ್ರತಿಯೊಬ್ಬರು ತಮ್ಮ ಯೋಗ್ಯತೆ ತಾವೇ ಅಸೆಸ್ ಮಾಡ್ಕೊಂಡ್ಬಿಟ್ರೆ ಗಲಾಟೆ ಬರೋದೇ ಇಲ್ಲ. ತನ್ನ ಯೋಗ್ಯತೆ ಕಡಿಮೆ ಇದೆ, ಹೆಚ್ಚು ಎಕ್ಸ್ಪೆಕ್ಟ್ ಮಾಡ್ದೆ, ಕೊಡಲಿಲ್ಲ, ಬೈಲಕ್ಕೆ ಶುರು ಮಾಡ್ದೆ. ಶುರುವಾಗಿರೋದು ಏನಲ್ಲಿ ಪ್ರಾಬ್ಲಮ್ ಇರೋದು, ಇವನಲ್ಲೇ ಪ್ರಾಬ್ಲಮ್ ಇರೋದು. ಹಾಗೆ ಹೇಳುವ ನನ್ನ ಯೋಗ್ಯತೆ ಸರಿಯಾಗಿ, ಯಾರೋ ಹೇಳ್ತಾರೆ ನೋಡಿ ಅವ್ರು ಕೊಟ್ಟು ಸರಿಯಾಗಿ ಕೊಟ್ಟಿದ್ದಾರೆ, ನಿಮಗೆ ಗೊತ್ತಿಲ್ಲ, ಅವ್ರು ತಿಳಿದವರು. ಆ ಭಾವನೆ ಬಂದರೆ ಸರಿ ಹೋಗ್ತದೆ. ಅವರಿಗೆ ಚೆಕ್ ಕೊಟ್ಟ, ಅವನಿಗೆ ಒಬ್ಬರಿಗೆ 1000 ಕೊಟ್ಟ, ಒಬ್ಬರಿಗೆ 1,00,000 ರೂಪಾಯಿ ಕೊಟ್ಟ, ಗಲಾಟೆ. ಚೆಕ್ ಬರೆದಿರೋದೇ ಅಷ್ಟಕ್ಕೆ ಅವರು ಪಾರ್ಟಿಯಾಲಿಟಿ ಮಾಡಿದ್ದಾನ ಇಲ್ಲ, ಅವ್ರು ಮಾಡೇ ಕೇಳ್ತಾರೆ, ನೋಡಿ ಚೆಕ್ ಇಲ್ಲಿ ತೋರಿಸ್ತಾನೋ ಅಲ್ಲ. ಅದು ರೀತಿ ದೇವರು ತೋರಿಸ್ತಾನೆ ಅಷ್ಟೇ ಹೊರತು ಮತ್ತೆ ಮಾತಾಡೋಂಗಿಲ್ಲ. ಅದು ನೋಡಿದ ಮೇಲೆ ಯೋಗ್ಯತೆ ಎಲ್ಲಿದೆ ಚೆಕ್ನಲ್ಲಿ ಕಾಣಿಸುತ್ತೆ, ಇಲ್ಲಿ ನಮ್ಮ ಯೋಗ ಸ್ವರೂಪದಲ್ಲೇ ಕಾಣೋದ್ರಿಂದ ತೋರಿಸ್ತಾರೆ ಅಂತ ಅರ್ಥ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಅರ್ಪಣೆಯ ಕಾನ್ಸೆಪ್ಟಲ್ಲಿ ಎಕ್ಸ್ಪ್ಲೇನ್ ಮಾಡೋ ಭಾಗ ಇದೆ. ಹಾಗೆ ಕೊಡಬೇಕು, ಯಾರಿಗೆ ಕೊಡಬೇಕು, ಎಷ್ಟು ಕೊಡಬೇಕು, ಮನೋಭಾವ ಹೇಗಿರಬೇಕು, ಇಸ್ಕೊಳ್ಳೋರು ಎಂಥವ್ರು ಇರ್ತಾರೆ, ಎಲ್ಲದನ್ನು ಸೇರಿ. ಅದಕ್ಕೊಂದು ಮಾತಿದೆ, ಈ ಕೊಟ್ಟವನು ಎಷ್ಟೇ ಕೊಟ್ಟರು ಏನು ಅನ್ಕೋಬೇಕಂತೆ, ನಾನು ಭಾರಿ ಕಡಿಮೆ ಕೊಟ್ಟೆ ಅಂತೇಳಿ. ಇಸ್ಕೊಂಡವನು ಅಯ್ಯೋ ಭಾರಿ ಕೊಟ್ಬಿಟ್ರು, ಅದಕ್ಕೆ ಅವ್ನು ಕೊಟ್ಟಿದ್ದೆಲ್ಲ ಅವನು ಜಾಸ್ತಿ ಕೊಟ್ಟರು ತಾನು ಅನ್ಕೋಬೇಕು, ಕಡಿಮೆ ಇವನು ಅನ್ಕೋಬೇಕು. ಇವ್ರು ಹಾಗಲ್ಲ, ಭಾರಿ ಕೊಟ್ಟೆ ಅಂತ ಇವರು ಕಡಿಮೆ ಕೊಟ್ಟರು ಅಂತ ಅವನು. ಅದು ಹೇಗೆ ಅಲ್ಲಿ ಎಲ್ಲಿಗೆ ಹೋಗುತ್ತದು? ಇಬ್ಬರಿಗೂ ಪುಣ್ಯ ಇಲ್ಲ, ಅದರಿಂದ ಇಬ್ಬರಿಗೂ ಪುಣ್ಯ ಇಲ್ಲ. ಕೊಟ್ಟದ್ದು ಪುಣ್ಯ ಎಲ್ಲ ವೇಸ್ಟ್ ಅದು. ಆ ಭಾವನೆ ಬರಬಾರ್ದು. ಅವ್ರು ಕೊಟ್ಟ ಭಾವನೆ ಮುಖ್ಯ ಅಷ್ಟೇ ಹೊರತು ಅವ್ರ ಯೋಗ್ಯತೆ ಇರೋದು. ಪಾಪ ಸುಧಾಮ ಇಷ್ಟು ಕೊಟ್ಟು ಕೃಷ್ಣ ಏನು ಅದನ್ನೇ ತಾನೇ ತೋರಿಸ್ತಾನೆ ಕೃಷ್ಣ. ಸುಧಾಮ ಕೊಟ್ಟಿದ್ದು ಕ್ವಾಂಟಿಟಿ ವೈಸ್ ತುಂಬ ಕಡಿಮೆ,
ಆದರೆ ಕೃಷ್ಣ ಏನು ತಿಳ್ಕೊಂಡ ಸರ್ವ ಸಮರ್ಪಣ. ವಿದುರ ಕೊಟ್ಟಿದ್ದು ಹಾಗಿತ್ತು, ದುರ್ಯೋಧನ ಅಷ್ಟು ಕೊಡೋಕ್ಕೋರು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು. ಇದು ಅರ್ಥ ಮಾಡಿಕೊಂಡ್ರೆ ಕ್ವಾಲಿಟಿ ಕ್ವಾಂಟಿಟಿಯಲ್ಲಿ ನಾವು ಕ್ವಾಂಟಿಟಿ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಯಾವಾಗ ಏನು ಎಕ್ಸ್ಪೆಕ್ಟ್ ಮಾಡಬೇಕು, ಕ್ವಾಲಿಟಿ ನೋಡಬೇಕು. ಅದನ್ನು ಕೃಷ್ಣ ಹೇಳ್ತಾನೆ. ಅದಕ್ಕೆ ಹೇಳಬೇಕಾದ್ರೆ ಭಕ್ತ್ಯುಪಹೃತಮಸ್ನಾಮಿ ಪತ್ರಂ. ಏನು ಕೊಡ್ತಿರೋ ಮುಖ್ಯ ಅಲ್ಲ, ಹೇಗೆ ಕೊಡ್ತಿರೋ ಮುಖ್ಯ ಅಂತ ಹೇಳ್ತಾರೆ. ನೀವು ಏನು ಕೊಡ್ತಿರೋ ಮುಖ್ಯ, ಹೇಗೆ ಕೊಟ್ಟರೆ ನಮಗೇನು ಅಂತಾರಲ್ಲ ಹಾಗನ್ನಬಾರ್ದು. ಈ ಮನೋಭಾವ ಭಾರಿ ಮುಖ್ಯ. ಅದನ್ನು ಹೇಳೋದಕ್ಕೇ ಪೂರ್ಣ ಹಿರಣ್ಯೇನ ವಯಂ ಧರಾಯಾ ಪ್ರಪಾಲನೆ ಯೋಗ್ಯತಮಾ ಇಮೇಹಿ ಅಂಥೇಳಿ ಒಪ್ಪಿಸಿದರು. ಅಲ್ಲಿಗಿರಲಿ. ನಾಳೆ ಪಾಠ ಇರೋದಿಲ್ಲ. ಗುರುವಾರ ಶುಕ್ರವಾರ ಊರಲ್ಲಿರೋದೆಲ್ಲ ಪಾಠ ಇರೋದಿಲ್ಲ. ಶನಿವಾರ ಪಾಠ ಇರುತ್ತೆ. ಶನಿವಾರ ಅಂದರೆ ವ್ಯಾಸರಾಜರ ಆರಾಧನೆ ದಿವಸ, ಅವತ್ತು ಪಾಠ ಇರುತ್ತೆ. ಅವ್ರ ಬಗ್ಗೆ ಹಿಂದೆ ವ್ಯಾಸರಾಜರಿಗೆ ಸ್ವಲ್ಪ ಅವತ್ತೇ ಹೇಳ್ಬೋದೆಲ್ಲ. ಸಾಯಂಕಾಲ ಇಲ್ಲ ಸಾಯಂಕಾಲ ಇರೋದಿಲ್ಲ. ಸಾಯಂಕಾಲ ಎದ್ದು ಮಾಡಿ ಪಂಚಾಂಗ ಶ್ರವಣ ಮಾತ್ರ ಇರುತ್ತೆ. ಅಲ್ಲಿಂದ ಬಂದರೆ ಮತ್ತೆ ಕಂಟಿನ್ಯೂ ಮಾಡ್ಬೋದು. ಅವತ್ತು ನೋಡ್ಕೊಂಬಿಟ್ಟು ಮುಂದಿನ ವರ್ಷ ಶುರು ಮಾಡ್ಬೋದು.